ನಿತ್ಯಕ್ಕೂ ಪ್ರಭಾವಶಾಲಿಯಾದಂತ ಮಹಿಮೆಯುಳ್ಳ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹೆಸರಾಗಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಮಕ್ಕಳಿಗೆ ಪೂರ್ವಕವಾದಂತ ಸ್ವಾಗತವನ್ನ ಬಯಸುತ್ತಾ ಕರ್ತನ ನಾಮದಲ್ಲಿ ಈ ದಿನ ದೇವರ ಕೃಪೆಗಳಿಗೆ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮ ಪ್ರಾರಂಭಿಸುವಾಗ ನಮ್ಮ ವೇದ ಪಾರಾಯಣಕ್ಕಾಗಿ ಸತ್ಯವೇದದಲ್ಲಿ 139ನೇ ಕೀರ್ತನೆ 13ನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾವು ಓದಿಕೊಳ್ಳೋಣ. 139ನೇ ಕೀರ್ತನೆ 13ರಿಂದ ಕೆಲವೊಂದು ವಚನಗಳನ್ನ ನಾವು ಓದಿಕೊಳ್ಳೋಣ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ದೇವರು ಈ ವಾಕ್ಯ ಭಾಗಗಳನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ವಿಜಯಕುಮಾರ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ವಿಜಯಕುಮಾರ್ ಸರ್ ಇದ್ದೀರಾ? ಒಂದು ಹಾಡು ಬರ್ಸಲ ಸರ್? ಹಾ ಸರ್, ಖಂಡಿತವಾಗಿ ಬರ್ಸ್ಲ ಈಗ? ಬಾರ್ಸಿ. ಓಕೆ ಸರ್.
ಥ್ಯಾಂಕ್ ಯು ಸರ್. ಧನ್ಯವಾದಗಳು ಉತ್ತಮವಾದಂತ ಹಾಡಿಗಾಗಿ. ಮಂದಿರಂ ಮಂದಿರಂ ನ ಹೃದಯ ಮಂದಿರಂ ಈ ಹಾಡನ್ನ ನೀವು ಕೊಳಿನಲ್ಲಿ ಬಾರಿಸಿದ್ದೀರಾ. ನೀವು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆರಂಭದ ಪ್ರಾರ್ಥನೆಯನ್ನು ತಾವೇ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋದು ಸರ್. ಘನಮಾನ ಸ್ತುತಿ ಸ್ತೋತ್ರ ಮಾನ ಪ್ರಭಾವಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿ ಯಾರು ಸೇರಿಕೊಳ್ಳುವಂತ ಮಹಾಪರಿಶುದ್ಧ ಪರ್ವತದಲ್ಲಿ ಆಸೀನನಾಗಿರುವ ಮಹೋನ್ನತನು ಸರ್ವಶಕ್ತನೂ ಆಗಿರುವ ಸ್ವಾಮಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ದಿನಮಾನಗಳಲ್ಲಿ ನಮ್ಮನ್ನು ಸಂರಕ್ಷಿಸಿ ನಡೆಸಿ ಮತ್ತೊಂದು ಹೊಸ ದಿನ ಅನುಗ್ರಹಿಸಿ ಬೆಳಗಿನ ಜಾವದಲ್ಲಿ ನಿನ್ನ ನಾಮವನ್ನು ಸೃಷ್ಟಿ ಕೊಂಡಾಡುವಂತಹ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ತಂದೆ, ಇಬ್ಬರು ಮೂವರು ಕೂಡಿ ಪ್ರಾರ್ಥಿಸುವರು, ಅಲ್ಲಿ ನನ್ನ ಪ್ರಸನ್ನತೆ ಇದೆ ಎಂದು ನೀವು ಹೇಳಿದ್ದೀರಿ. ಹೌದು ಸ್ವಾಮಿ, ಪ್ರತಿಯೊಂದು ಕ್ಷಣದಲ್ಲಿ ನಿನ್ನ ಪ್ರಸನ್ನತೆ ನಮಗಿದೆ. ನಿನಗೆ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ನಮ್ಮನ್ನು ಆರಿಸಿಕೊಂಡಿದ್ದೀರಿ. ನಿನ್ನ ಪರಿಶುದ್ಧ ನಾಮವನ್ನು ಹೇಳಿಕೊಳ್ಳುವಂತಹ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗುತ್ತದೆ. ಓ ಸ್ವಾಮಿ, ನಾವು ಒಂದು ಚಿಕ್ಕ ಹಿಂಡಾಗಿ ಕೂಡಿ ನಿನ್ನ ನಾಮವನ್ನು ಸ್ತುತಿಸುತ್ತಾ ಅನೇಕರಿಗೆ ನಾವು ಮಾದರಿಗಳ ಮಕ್ಕಳಾಗಿ ನಿನ್ನ ವಾಕ್ಯಗಳನ್ನು ನಾವು ಪ್ರಸರಿಸುತ್ತಾ ಅನೇಕ ಅನ್ಯರು ಕೂಡ, ಅನೇಕ ಅಜ್ಞಾನಿಗಳು ಕೂಡ, ವಿಗ್ರಹದ ಕೂಡ ನಿನ್ನ ಕಡೆ ತಿರುಕೊಳ್ಳುವಂತಹ ಪರಿಶುದ್ಧನಾದ ಹಾಗೂ ಸತ್ಯವಂತನಾದ ನಿನ್ನ ನಾಮವನ್ನು ನಾವು ಅವರಿಗೆ ಪ್ರಚರಿಸುವಾಗ ಅವರೆಲ್ಲರೂ ರಕ್ಷಣೆ ಹೊಂದಿಕೊಳ್ಳುವ ಮಾರ್ಗವನ್ನು ತರುವುದಕ್ಕೆ ನಿನ್ನ ಪವಿತ್ರ ಆತ್ಮನ ಬಲವನ್ನು ಅನುಗ್ರಹಿಸಿ ನಡೆಸಬೇಕೆಂದು ನಾವು ಪ್ರಾರ್ಥಿಸಿಕೊಳ್ಳುವಂತಾಗಿದೆ. ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅನ್ನುವ ಈ ಒಂದು ನಡೆಸಿಕೊಡಿದ ಬೋಧಕರನ್ನು ಆಶ್ರಯಿಸಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಭಕ್ತಾದಿಗಳನ್ನು, ಸಹೋದರ ಸಹೋದರಿಯನ್ನು ಬೋಧಕರನ್ನು ಆಶ್ರಯಿಸಿ ಬಲಪಡಿಸಿ ನಡೆಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ನನ್ನ ಸಾಕ್ಷಿಗಳ ಮಕ್ಕಳ ನಿಲ್ಲುವಂತೆ ಕಡೆಯವರೆಗೂ ಸ್ವಾಮಿ ಯಾವಾಗಲೂ ಸಹ ನನ್ನ ರಾಜ್ಯಕ್ಕಾಗಿದ್ರು ಮಕ್ಕಳಾಗುವಂತೆ ನಮ್ಮನ್ನು ರೂಪಿಸಬೇಕೆಂದು ಈ ಮುಂದೆ ನಡೆಯುವಂತಹ ಈ ಒಂದು ನಿನ್ನ ಒಂದು ವಿಷಯದಲ್ಲಿ ಸ್ವಾಮಿ ನಿನ್ನ ವಿಷಯ ತಿಳಿಸುವಂತವ್ರನ್ನ ಆಶ್ರಯಿಸಿ ಬಲಪಡಿಸುವ ಆರೋಗ್ಯ ದಯಪಾಲಿಸುವುದು ನಿನ್ನ ಪವಿತ್ರ ಆತ್ಮನ ಅಭಿಷೇಕಿಸಿ ನಡೆಸಬೇಕೆಂದು ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ. ಆಮೆನ್. 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 ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಉತ್ತಮವಾದಂತಹ ಹಾಡಿಗಾಗಿ, ವಾದ್ಯಕ್ಕಾಗಿ, ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ಹೀಗೆ ತನ್ನ ಮಹಿಮೆಯ ಸೇವೆಯಲ್ಲಿ ಉನ್ನತವಾಗಿ ನಿಮ್ಮನ್ನ ಆಶೀರ್ವದಿಸಿ ಉಪಯೋಗಿಸಿಕೆಂದಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ. ಈ ಸಮಯದಲ್ಲಿ ಹಿರಿಯರಾದಂತ ಸುಜಯ ಅಮ್ಮ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರು ನಮಗೋಸ್ಕರ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು, ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು, ಅಗಣಿತ ಐಶ್ವರ್ಯವ ನೆಗಳುವ ನಿಧಿದು, ಅಗಣಿತ ಐಶ್ವರ್ಯವ ನೆಗಳುವ ನಿಧಿದು, ಅಗಣಿತ ಐಶ್ವರ್ಯವ ನೆಗಳುವ ನಿಧಿದು, ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು, ಅನುದಿನ ಮನೆಯೋಳು ನೆನೆದೇವ ವಚನವ, ಅನುದಿನ ಮನೆಯೋಳು ನೆನೆದೇವ ವಚನವ, ಮನವನ್ನು ನಲಿಸುತ್ತ ದಣುವ ನಿವಾರಿಪುದು, ಮನವನ್ನು ನಲಿಸುತ್ತ ದಣುವ ನಿವಾರಿಪುದು, ಮನವನ್ನು ನಲಿಸುತ್ತ ದಣುವ ನಿವಾರಿಪುದು, ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು,
ಜೊತೆಗಾರನಂತಿದು ಸತತವೆನ್ನೊಡನಿದ್ದು ಜೊತೆಗಾರನಂತಿದು ಸತತವೆನ್ನೊಡನಿದ್ದು ಪಿತನ ಸುಚಿತ್ತವಾ ಹಿತದಿ ತಿಳಿಸುವುದು ಪಿತನ ಸುಚಿತ್ತವಾ ಹಿತದಿ ತಿಳಿಸುವುದು ಪಿತನ ಸುಚಿತ್ತವಾ ಹಿತದಿ ತಿಳಿಸುವುದು ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು ಧ್ಯಾನದಿಂದಿರಲು ನಾ ಜ್ಞಾನ ಸದ್ವಾಕ್ಯವು ಜ್ಞಾನದಿಂದಿರಲು ನಾ ಜ್ಞಾನ ಸದ್ವಾಕ್ಯವು ಜ್ಞಾನಹೀನಗೆ ದೈವ ಜ್ಞಾನವ ಬೋಧಿಪುದು ಜ್ಞಾನಹೀನಗೆ ದೈವ ಜ್ಞಾನವ ಬೋಧಿಪುದು ಜ್ಞಾನಹೀನಗೆ ದೈವ ಜ್ಞಾನವ ಬೋಧಿಪುದು ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು ಸಂತಸ ನೀಡುತ್ತಾ ಚಿಂತೆಯ ದೂಡುತ್ತಾ ಸಂತಸ ನೀಡುತ್ತಾ ಚಿಂತೆಯ ದೂಡುತ್ತಾ ಅಂತರಾತ್ಮನ ಸೇರಿ ಸಂತಸವೆಸೆವಾದು ಅಂತರಾತ್ಮನ ಸೇರಿ ಸಂತಸವೆಸೆವಾದು ಅಂತರಾತ್ಮನ ಸೇರಿ ಸಂತಸವೆಸೆವಾದು ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು ಮಧುರ ವಾಕ್ಯಾಮೃತ ಮುದದಲ್ಲಿ ಸವಿದು ನೀ ಮಧುರ ವಾಕ್ಯಾಮೃತ ಮುದದಲ್ಲಿ ಸವಿದು ನೀ ನಿನ್ನೆದೆಯೊಳು ವರಗಾಲೆ ಪದುಮೊಳು ದಯನಿಧಿ ನಿನ್ನೆದೆಯೊಳು ವರಗಾಲೆ ಪದುಮೊಳು ದಯನಿಧಿ ನಿನ್ನೆದೆಯೊಳು ವರಗಾಲೆ ಪದುಮೊಳು ದಯನಿಧಿ ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು ಹೃದಯದವರ ಪ್ರೇಮ ಸುದೆಯನ್ನು ಹರಸುತ್ತ ಹೃದಯದವರ ಪ್ರೇಮ ಸುದೆಯನ್ನು ಹರಸುತ್ತ ಸದಮಲ ಲೋಕದ ಸದನಕ್ಕೆ ಸೇರಿಪುದು ಸದಮಲ ಲೋಕದ ಸದನಕ್ಕೆ ಸೇರಿಪುದು ಸದಮಲ ಲೋಕದ ಸದನಕ್ಕೆ ಸೇರಿಪುದು ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು Praise God. ಉತ್ತಮವಾದಂತಹ ಹಾಡಿಗಾಗಿ ಕೀರ್ತನೆಗಾಗಿ ಹಿರಿಯರಾದಂತಹ ಸುಜನಮ್ಮ ಅವರಿಗೆ
ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಕೀರ್ತನೆಗಾರನು ಬರೆದಂತಹ ಕೀರ್ತನೆಯಲ್ಲಿ ದಾವೀದನು ತನ್ನ ಸೃಷ್ಟಿಯ ಬಗ್ಗೆ ನಮಗೆ ತಿಳಿಸುವಂತವನಾಗಿದ್ದಾನೆ. ನೀನು ನನ್ನನ್ನ ತಾಯಿಯ ಗರ್ಭದಲ್ಲಿ ರೂಪಿಸಿದವನು ನೀನಲ್ಲವೋ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ದೇವರು ಈ ಸೃಷ್ಟಿಯಲ್ಲಿ ಪ್ರತಿಯೊಂದನ್ನು ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ತನ್ನ ಪ್ರಭಾವದೊಡನೆಯೂ ಸೃಷ್ಟಿಸಿದ್ದಾನೆ. ಆತನ ಮಹಿಮೆಯ ಪ್ರಭಾವವು ಅದ್ಭುತಕರವಾದದ್ದು, ಆಶ್ಚರ್ಯಕರವಾದದ್ದು. ಆದುದರಿಂದಲೇ ಈ ಭೂಮಿ ಮೇಲೆ ಸೃಷ್ಟಿಸಿರುವಂತಹ ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ವಸ್ತುವು ಕೂಡ, ಪ್ರತಿಯೊಂದು ಸೃಷ್ಟಿಯು ಕೂಡ ಒಂದಕ್ಕೊಂದು ವಿಭಿನ್ನವಾಗಿ, ವಿಚಿತ್ರವಾಗಿ, ಉನ್ನತವಾಗಿ ಆತನ ಮಹಿಮೆಯ ಪ್ರಭಾವವನ್ನ ಪ್ರಚುರಪಡಿಸುವಂತವುಗಳಾಗಿವೆ. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಾಗ ಈ ಮಾತುಗಳನ್ನ ತಿಳಿಸಿದರು. ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 28ನೇ ವಚನಗಳಿಂದ ನಾವು ಅದನ್ನ ಧ್ಯಾನ ಮಾಡಬಹುದಾಗಿದೆ. ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಮನುಷ್ಯನು ದೇವರ ಕೈಯಲ್ಲಿ ಸೃಷ್ಟಿಯಾದಂತ ಅದ್ಭುತವಾದಂತ ಸ್ವರೂಪಿಯಾಗಿದ್ದರೂ ಅದಕ್ಕಿಂತ ಸುಂದರವಾಗಿ, ಮಾನವನಿಗಿಂತ ಸುಂದರವಾಗಿ, ವಿಶೇಷವಾದ ರೀತಿಯಲ್ಲಿ ಅಡವಿಯ ಹೂವುಗಳನ್ನ ದೇವರು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುವಂತವರಾಗಿದ್ದಾರೆ. ಈ ಲೋಕದಲ್ಲಿ ಯಾವುದೇ ದೇವರ ಸೃಷ್ಟಿಯನ್ನ ತೆಗೆದುಕೊಂಡರೂ ಅದು ದೇವರ ಅತಿಶಯವಾದ ಮಹಿಮಾ ಪ್ರಭಾವವನ್ನ ನಮಗೆ ಪ್ರಚುರಪಡಿಸುವಂತದ್ದಾಗಿ. ಮಾನವನ ಅಂತರಿಂದ್ರಿಯಗಳನ್ನ ಸೃಷ್ಟಿಸಿದಂತ ದೇವರು ಈ ಭೂಮಿ ಮೇಲಿರ್ತಕ್ಕಂಥ ಸಕಲ ಜೀವಿಗಳನ್ನು ಸೃಷ್ಟಿಸುವುದು ಮಾತ್ರವಲ್ಲದೆ ಸಕಲ ಜೀವಿಗಳು ಜೀವಿಸಲಿಕ್ಕೆ ಬೇಕಾದಂತ ಸಕಲ ಸೃಷ್ಟಿಯನ್ನು ಆತನಿಗೆ ಒದಗಿಸಿಕೊಟ್ಟಿದ್ದಾನೆ. ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದಿಯೂ ಈ ಭೂಮಿ ಮೇಲೆ ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ಇರುವಂತದ್ದಾಗಿದೆ. ಯಾಕಂತಂದ್ರೆ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ದೇವರ ಪ್ರಭಾವವು ಅಡಕವಾಗಿರುವಂತದ್ದಾಗಿರ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ 31ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ದೇವರ ಸೃಷ್ಟಿಯಲ್ಲಿ ಪ್ರತಿಯೊಂದು ಸೃಷ್ಟಿಯ ಕಾರ್ಯವು ಪರಿಪೂರ್ಣವಾಗಿತ್ತು. ಯಾಕಂತಂದ್ರೆ ಅದು ದೇವರ ಮಹಿಮೆಯ ಪ್ರಭಾವದಿಂದ ತುಂಬಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 29ನೇ ಕೀರ್ತನೆಯಲ್ಲಿ ದಾವೀದನು ಹೀಗೆ ಬರೆಯುವಂತವನಾಗಿದ್ದಾನೆ. 29ನೇ ಕೀರ್ತನೆಯಲ್ಲಿ ದಾವೀದನು ದೇವರ ಮಹಿಮೆಯ ಪ್ರಭಾವದ ಕುರಿತಾಗಿ ಇಲ್ಲಿ ದೇವದೂತರು ಆತನನ್ನ ವರ್ಣಿಸಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. 29ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ, ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನ ಸಲ್ಲಿಸಿರಿ. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಯೆಹೋವನ ಧ್ವನಿಯು ಮೇಘ ಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು ಎಂಬುದಾಗಿ. ದೇವರ ಸೃಷ್ಟಿಯಲ್ಲಿ ದೇವರ ಮಾತುಗಳು ಅಡಕವಾಗಿವೆ. ಪ್ರತಿಯೊಂದು ದೇವರ ಸೃಷ್ಟಿಯನ್ನ ನಾವು ನೋಡುವಾಗ ಪ್ರತಿಯೊಂದು ದೇವರು ಸೃಷ್ಟಿಸಿದಂತ ಪ್ರತಿಯೊಂದು ಜೀವಿಯಲ್ಲಿಯೂ ನಾವು ದೇವರನ್ನ ಕಾಣಬಹುದಾಗಿದೆ ಮತ್ತು ದೇವರು ನಮ್ಮೊಟ್ಟಿಗೆ ಮಾತನಾಡುವಂತವನಾಗಿದ್ದಾನೆ. ರೋಮಾಪುರದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯಕ್ಕೆ
ನಾವು ತಿರುಗಿಸಿ ನೋಡುವಾಗ ಪೌಲನು ಕೂಡ ಅಲ್ಲಿ ನಮಗೆ ತಂದೆಯಾದ ದೇವರ ಮಹಿಮಾತಿಶಯವನ್ನ ಹೀಗೆ ನಮಗೆ ತಿಳಿಸುವಂತವನಾಗಿದ್ದಾನೆ. 19ನೇ ವಚನ, 1ನೇ ಅಧ್ಯಾಯ 19ನೇ ವಚನ. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣ ಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಈ ಭೂಮಿ ಮೇಲೆ ದೇವರ ಮಹಿಮೆಯ ಪ್ರಭಾವವನ್ನ ಗ್ರಹಿಸಿಕೊಳ್ಳಲು ಮನುಷ್ಯನು ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ತನ್ನ ಒಡನಾಡಿಯಾಗಿ ಬದುಕುತ್ತಿರುವ ಜೀವಗಳನ್ನು, ಸೃಷ್ಟಿಯ ಕಾರ್ಯಗಳನ್ನು ನಾವು ನೋಡುವಾಗ ದೇವರ ಮಹಿಮಾತಿಶಯದ ಪ್ರಭಾವವನ್ನು ನಮ್ಮ ಬುದ್ಧಿಗೆ ಗೊತ್ತಾಗುತ್ತದೆ, ನಮಗೆ ಅರ್ಥವಾಗುತ್ತದೆ. ಅದನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ ಎಂಬುದನ್ನ ಸತ್ಯವೇದವು ನಮಗೆ ತಿಳಿಸುವಂತದ್ದಾಗಿದೆ. ದೇವರ ಪ್ರಭಾವವು ಈ ಭೂಮಿ ಮೇಲೆ ದೇವರು ಸೃಷ್ಟಿ ಮಾಡಿರುವಂತ ಆಕಾಶ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಣುವಿನಲ್ಲಿ ಕೂಡ ದೇವರ ನಿಜ ಗುಣ ಸ್ವಭಾವಗಳನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ದಾವೀದನು ಬರೀತಾನೆ, ನೀನು ತಾಯಿಯ ಗರ್ಭದಲ್ಲಿ ನನ್ನನ್ನು ಸೃಷ್ಟಿಸುವಾಗ ಅದ್ಭುತವಾಗಿಯೂ ವಿಚಿತ್ರವಾಗಿ ಸೃಷ್ಟಿಸಿದೀಯಾ. ಈ ನಿನ್ನ ಕಾರ್ಯಗಳನ್ನ ನಾನು ಅರ್ಥ ಮಾಡಿಕೊಳ್ಳಲು ದೇವರೇ ನನಗೆ ಸಹಾಯ ಮಾಡು ಎಂಬುದಾಗಿ ದೇವರು ಪ್ರತಿಯೊಂದು ಕಾರ್ಯಗಳನ್ನ ತನ್ನ ಕೈಯಲ್ಲಿ ಸೃಷ್ಟಿ ಮಾಡುವಾಗ ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ಸೃಷ್ಟಿಸಿದ್ದಾನೆ. ಆತನ ಸೃಷ್ಟಿಯ ಕಾರ್ಯಗಳನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಗ್ರಹಿಸಿಕೊಳ್ಳುವುದು ಅರ್ಥವಾಗಿದೆ. ಯಾಕಂತಂದ್ರೆ ಅದರಲ್ಲಿ ದೇವರ ಮಹಿಮೆಯ ಪ್ರಭಾವವು ಅಡಕವಾಗಿದೆ. ನೀನು ನನ್ನನ್ನು ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ರಚಿಸಿದ್ರಿಂದ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ. ದೇವರು ತನ್ನ ಮಹಿಮೆಯ ಪ್ರಭಾವದಿಂದ ಭೂಮಿ ಮೇಲಿರ್ತಕ್ಕಂಥ ಆಕಾಶದಲ್ಲಿರುವಂತಹ ಸಕಲವನ್ನು ಸೃಷ್ಟಿಸಿರುವುದರಿಂದ, ಆತನ ಪ್ರಭಾವದೊಡನೆ ಪ್ರತಿಯೊಂದು ಜೀವಿಯು ಬದುಕುತ್ತಿರುವುದರಿಂದ ಈ ಭೂಮಿ ಮೇಲೆ ದಿನದಿಂದ ದಿನಕ್ಕೆ ಮಾನವನ ಜೀವಿತ ನೂತನವಾಗುತ್ತಾ ಎಲ್ಲಾ ಕ್ಷಣಗಳಲ್ಲಿಯೂ ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತಾ ದೇವರ ಮಹಿಮೆಯಲ್ಲಿ ಜೀವಿಸುವ ಹಾಗೆ ದೇವರು ಕಾರ್ಯ ಮಾಡುವಂತವರಾಗಿದ್ದಾರೆ. ಆಕಾಶದಲ್ಲಿ ಇರುವಂತ ನಕ್ಷತ್ರಗಳನ್ನ ನೋಡುವಾಗ ಅವು ರಾತ್ರಿಯಲ್ಲಿ ಹೊಳೆಯುತ್ತವೆ. ಆಕಾಶದಲ್ಲಿರುವಂತಹ ಸೂರ್ಯನನ್ನ, ಚಂದ್ರನನ್ನ ನಾವು ನೋಡುವಾಗ ಆತನು ರಾತ್ರಿಯಲ್ಲಿ ಬೆಳಕು ಕೊಡುತ್ತಾನೆ. ಇವುಗಳು ದೇವರ ಅದ್ಭುತವಾದಂತಹ ಮಹಿಮೆಯ ಪ್ರಭಾವವನ್ನ ಈ ಭೂಮಿ ಮೇಲೆ ಪ್ರಚುರಪಡಿಸುವಂತವುಗಳಾಗಿವೆ. ದೇವರು ಇದ್ದಾನೆ. ಆತನು ಸಕಲ ಜೀವಿಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಈ ಭೂಮಿ ಮೇಲೆ ತನ್ನ ಪ್ರಭಾವದಿಂದ ತುಂಬಿಸಿ ತಾನು ಸೃಷ್ಟಿ ಮಾಡಿರುವಂತ ಪ್ರತಿಯೊಬ್ಬ ಮನುಷ್ಯನು ಇಂದಲ್ಲ ನಾಳೆ ತನ್ನ ಮಹಿಮೆಯ ಪ್ರಭಾವವನ್ನ ಗ್ರಹಿಸಿಕೊಂಡು ತಿಳಿದುಕೊಂಡು ಆತನಿಗೆ ಸಲ್ಲಿಸಬೇಕಾದಂತ ಘನತೆಯನ್ನ, ಮಹಿಮೆಯನ್ನ ಸಲ್ಲಿಸಬೇಕೆಂಬುದಾಗಿ ಆತನು ಇಷ್ಟಪಡುವಂತದ್ದಾಗಿದೆ. ಅದನ್ನೇ 29ನೇ ಕೀರ್ತನೆಯಲ್ಲಿ ದಾವೀದನು ತಿಳಿಸುತ್ತಾನೆ. ದೇವದೂತರುಗಳಿಂದ ಪರಮ ಪ್ರಭಾವವು ಯೆಹೋವನದೇ ಎಂದು ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬಿಡಲಿರಿ. ದೇವರ ಮಹಿಮಾತಿಶಯವಾದಂತ ದೇವರ ಪ್ರಭಾವವನ್ನು ಈ ಭೂಮಿ ಮೇಲೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ದೇವರ ಸೃಷ್ಟಿಯಲ್ಲಿ ದೇವರ ಕಾರ್ಯಗಳನ್ನ ನಾವು ವೀಕ್ಷಿಸಬಹುದಾಗಿದೆ. ದೇವರ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ದೇವರ ಸೃಷ್ಟಿಯ ಕಡೆಗೆ ನಾವು ಹೋಗಿ ಗಮನಿಸುವಾಗ ದೇವರ ನಿಜ ಗುಣ ಸ್ವಭಾವಗಳನ್ನ ನಾವು ಗ್ರಹಿಸಿಕೊಳ್ಳಬಹುದಾಗಿದೆ. ಕೀರ್ತನೆಗಾರನು 145ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ನಮಗೆ ತಿಳಿಸುವಂತನಾಗಿದ್ದಾರೆ. 145ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನು ಉದ್ಧರಿಸುವವನು ಆಗಿದ್ದಾನೆ. ಯೆಹೋವನೇ, ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ
ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡುತ್ತಿ. ನೀನು ಕೈ ತಿರುದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಈ ಭೂಮಿ ಮೇಲೆ ದೇವರ ಮಹಿಮೆಯ ಪ್ರಭಾವವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವೇ ದೇವರು ಮಾನವನ ಜೀವಿತದಲ್ಲಿ ಹೊತ್ತು ಹೊತ್ತಿಗೆ ಪ್ರತಿಯೊಂದು ಜೀವಿಯು ಹೊತ್ತು ಹೊತ್ತಿಗೆ ಆತನ ಕಡೆಗೆ ಕಣ್ಣೆತ್ತಿ ನೋಡುವ ಹಾಗೆ ಮಾಡಿದ್ದಾನೆ. ಆತನ ಮಹಿಮೆಯ ಪ್ರಭಾವವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ, ಗ್ರಹಿಸಿಕೊಳ್ಳುವುದಕ್ಕೋಸ್ಕರ ಆತನ ಮೇಲೆ ಪ್ರತಿಯೊಂದು ಜೀವಿಯು ಆತುಕೊಂಡು ಬದುಕುವ ಹಾಗೆ ಮಾಡಿದ್ದಾನೆ. ಮತ್ತು ಪ್ರತಿಯೊಂದು ಜೀವಿಯ ಕೊರತೆಯನ್ನ ಅನುದಿನವೂ ಅನುಕ್ಷಣವೂ ಪರಿಪಾಲಿಸುತ್ತಾ ಬರುವಂತವನಾಗಿದ್ದಾನೆ. ಮತ್ತು ಪ್ರತಿಯೊಂದು ಜೀವಿಯು ಆತನು ಕೊಡುವಂತ ಎಲ್ಲಾ ಉಪಕಾರಗಳನ್ನ ಅನುದಿನವೂ ಅಪೇಕ್ಷಿಸುತ್ತಾ ಅವುಗಳನ್ನ ಪಡೆದುಕೊಂಡು ಆತನು ಕೊಟ್ಟಂತ ಪ್ರತಿಯೊಂದಕ್ಕೂ ಅನುಭವಿಸಿದಾಗ ಅದಕ್ಕೆ ತಕ್ಕ ಯೋಗ್ಯವಾದಂತ ಘನತೆಯೊಡನೆ ಆತನ ಉಪಕಾರಗಳನ್ನ ಸ್ತುತಿಸಿ ಆತನನ್ನ ಕೊಂಡಾಡಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಹೊತ್ತಿಗೆ ಬೇಕಾದದ್ದನ್ನ ಒದಗಿಸಿಕೊಡುವಂತ ದೇವರು ತನ್ನ ಮಹಿಮೆಯ ಪ್ರಭಾವವನ್ನು ತನ್ನ ಸೃಷ್ಟಿಯಲ್ಲಿ ಇಟ್ಟಿದ್ದಾನೆ. ಒಂದು ಬೀಜವು ಭೂಮಿಯಲ್ಲಿ ಬಿದ್ದು ಅದು ಸಾಯುತ್ತದೆ. ಅದು ಸತ್ತು ನಂತರ ಅದು ಮತ್ತೆ ಜೀವವಾಗಿ ತನ್ನ ಜೀವವನ್ನ ಈ ಭೂಮಿ ಮೇಲೆ ದೇವರ ಮಹಿಮೆಯ ಪ್ರಭಾವವನ್ನ ಪ್ರಚುರಪಡಿಸುವಂತಾಗಿದೆ. ಕೆಲವು ದಿನಗಳಲ್ಲಿಯೇ ಅದು ಮೊಳಕೆ ಹೊಡೆದು ಹಸಿರು ಎಲೆಗಳನ್ನ ಬಿಟ್ಟು ಮುಂದೆ ಅದು ದೊಡ್ಡ ಗಿಡವಾಗಿ ಮರವಾಗಿ ಉತ್ತಮವಾದ ಫಲಗಳನ್ನ ಕೊಟ್ಟು ಹಸಿದ ಹೊಟ್ಟೆಯನ್ನ ತುಂಬಿಸಿ ಹಸಿದು ನಿದ್ರಾಣನಾದಂತ ಮಾನವನಿಗೂ ಸೃಷ್ಟಿಗೂ ಜೀವಿಗಳಿಗೂ ಶಕ್ತಿಯನ್ನು ಬಲವನ್ನು ಕೊಟ್ಟು ಮತ್ತೆ ಹೊಸ ಬಲವನ್ನ ಹೊಂದಿ ದೇವರ ಮಹಿಮೆಗಾಗಿ ಜೀವಿಸುವ ಹಾಗೆ ನೂತನವಾದಂತ ಶಕ್ತಿಯನ್ನ ಒದಗಿಸಿಕೊಡುವಂತದ್ದಾಗಿದೆ. ದೇವರ ಪ್ರಭಾವವನ್ನ ದಾವೀದನು ಹೇಳ್ತಾನೆ, ನಾನು ಗ್ರಹಿಸಿಕೊಂಡಿದ್ದೇನೆ, ಚೆನ್ನಾಗಿ ಗ್ರಹಿಸಿಕೊಂಡಿದ್ದೇನೆ. ದೇವರ ಮಹಿಮಾತಿಶಯವಾದಂತ ಶಕ್ತಿಯನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ದೇವರ ಸೃಷ್ಟಿ ಮಾಡುವಂತ ವಿಶೇಷವಾದ ಸೃಷ್ಟಿಯಾದ ಮಾನವನ್ನು ತನ್ನನ್ನು ಸೃಷ್ಟಿ ಮಾಡಿದಂತ ತನ್ನ ಸೃಷ್ಟಿಕರ್ತನನ್ನ ಅರಿಯಬೇಕೆಂಬುದು ದೇವರ ಉದ್ದೇಶವಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿ ಮೇಲೆ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಸಮಸ್ಯೆಗಳಲ್ಲಿ, ದುಃಖಗಳಲ್ಲಿ ಸಿಕ್ಕಿಕೊಂಡಾಗ ತನ್ನನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನ ಕೂಗಿ ಕರೆಯುವಂತವನಾಗಿದ್ದಾನೆ. ದೇವರ ಬಳಿಗೆ ಓಡಿ ಬರುವಂತವನಾಗಿದ್ದಾನೆ. ಪ್ರತಿಯೊಂದು ಜೀವಿಯು ದೇವರ ಮಹಿಮಾ ಪ್ರಭಾವದಿಂದ ಸೃಷ್ಟಿ ಮಾಡಲ್ಪಟ್ಟು ಜೀವಿಸುತ್ತಿರುವಾಗ ಪ್ರತಿಯೊಂದು ಜೀವಿಸುವ ಪ್ರತಿಯೊಂದು ಜೀವಕ್ಕೂ ಪ್ರತಿ ಕ್ಷಣವೂ ದೇವರ ಅವಶ್ಯಕತೆ ಇದೆ. ಆದುದರಿಂದಲೇ ಈ ಭೂಮಿ ಮೇಲೆ ಜೀವಿಸುವಂತ ಪ್ರತಿಯೊಬ್ಬ ಮಾನವನಿಗೂ ದೇವರು ಯೆಶಾಯನ ಬರೆದಂತ ಪ್ರವಾದನೆ 46ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ಯೆಶಾಯನ ಬರೆದಂತ ಪ್ರವಾದನೆ 46ನೇ ಅಧ್ಯಾಯ 3ರಿಂದ ಕೆಲವೊಂದು ವಚನಗಳನ್ನ ನಾವು ಓದುವಾಗ ಅಲ್ಲಿ ಹೀಗೆ ನಮಗೆ ತಿಳಿಸುವಂತವನಾಗಿದ್ದಾನೆ. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನಾನೇ ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಭೂಮಿ ಮೇಲಿರ್ತಕ್ಕಂಥ ಸಕಲ ಮಾನವರನ್ನ ಸೃಷ್ಟಿಸುವಾಗ ಪ್ರತಿಯೊಬ್ಬ ಮಾನವನ ಅನುದಿನದ ಭಾರವನ್ನ ದೇವರು ಹೊರುವಂತವನಾಗಿದ್ದಾನೆ. ಆತನ ಮಹಿಮೆಯ ಪ್ರಭಾವದಿಂದ ದಿನನಿತ್ಯವೂ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಅನುದಿನವೂ ನಮ್ಮನ್ನ ಪೋಷಿಸುವಂತವನಾಗಿದ್ದಾನೆ. ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಬಗ್ಗೆ ಒಮ್ಮೆಯಾದರೂ ಹಿಂತಿರುಗಿ ನೋಡಿ ಆತನ ವಿಚಾರವಾದಂತ ಜ್ಞಾನವನ್ನ ಪಡೆದುಕೊಂಡು ಆತನ ಮಹಿಮೆಯ ಪ್ರಭಾವವನ್ನ ಅರಿಯುವಂತ ಪ್ರಯತ್ನವನ್ನ ಮನುಷ್ಯನು ಮಾಡಬೇಕೆಂಬುದಾಗಿ ದೇವರು ತನ್ನ ಈ ಸಾರ ಸೃಷ್ಟಿಯಲ್ಲಿ ತನ್ನ ಮಹಿಮೆಯ ಪ್ರಭಾವವನ್ನ ತುಂಬಿದ್ದಾರೆ. ಆತನ ಮಹಿಮೆಯ ಪ್ರಭಾವದಿಂದ ಕೂಡಿದಂತ ಭೂಮ್ಯಾಕಾಶಗಳಲ್ಲಿ ಉಂಟು ಮಾಡುವಂತ ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ವಸ್ತುವು ದೇವರ ಮಹಿಮೆಯ ಪ್ರಭಾವವನ್ನು ಪ್ರಚುರಪಡಿಸುತ್ತಿರುವ ಹಾಗೆ ಆತನು ವಿಶೇಷವಾಗಿ ಸೃಷ್ಟಿ ಮಾಡಿದಂತ ಮಾನವನು ಕೂಡ ಈ ಭೂಮಿ ಮೇಲೆ
ದೇವರ ಮಹಿಮೆಯ ಪ್ರಭಾವವನ್ನ ಈ ಭೂಮಿ ಮೇಲೆ ಪ್ರಚುರಪಡಿಸಬೇಕಾಗಿದೆ. ದೇವರ ಸೃಷ್ಟಿ ಮಾಡದಂತಹ ಒಂದು ಬೀಜವು ತಾನು ಸತ್ತು ಇನ್ನೊಬ್ಬರನ್ನ ಉಳಿಸುವಂತದ್ದಾಗಿದೆ. ಅದನ್ನೇ ತಾನೇ ಯೇಸು ಸ್ವಾಮಿ ತನ್ನ ಮಹಿಮಾತಿಶಯವಾದಂತ ಗುಣವಾದಂತ ತನ್ನ ಪ್ರಭಾವವನ್ನ ಈ ಲೋಕದಲ್ಲಿ ತನ್ನನ್ನ ಅರಿಯದೇ ಇರುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ 2000 ವರ್ಷಗಳ ಹಿಂದೆ ತನ್ನ ಮಹಿಮೆಯ ಪ್ರಭಾವದ ಪರಲೋಕದ ಸಿಂಹಾಸನವನ್ನ ತ್ಯಜಿಸಿ ನರಾವತಾರವನ್ನ ಧರಿಸಿಕೊಂಡು ಈ ಭೂಮಿ ಮೇಲೆ ಬಂದು ನರ ಪ್ರಾಣಿಯಾಗಿ ಬದುಕಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಅಮೂಲ್ಯವಾದಂತ ರಕ್ತವನ್ನ ಸುರಿಸಿ ತನ್ನ ಅಮೂಲ್ಯವಾದಂತ ಪ್ರಾಣವನ್ನ ತೆತ್ತನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ಮಾನವನನ್ನ ದೇವರು ವ್ಯರ್ಥ ಕಾರ್ಯಕ್ಕಾಗಿ ಸೃಷ್ಟಿ ಮಾಡಿಲ್ಲ. ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ದೇವರು ತನ್ನ ಮಹಿಮೆಯ ನಿಜ ಗುಣವನ್ನ ಪ್ರಚುರಪಡಿಸುವ ಹಾಗೆ ತನ್ನ ಪ್ರಭಾವದಿಂದ ಅವುಗಳನ್ನ ಸೃಷ್ಟಿ ಮಾಡಿದ್ದಾನೆ. ಮತ್ತು ದೇವರ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸೃಷ್ಟಿಯು ದಿನನಿತ್ಯವೂ ದೇವರ ಮಹಿಮೆಯ ಪ್ರಭಾವವನ್ನ ಈ ಭೂಮಿ ಮೇಲೆ ಪ್ರಚುರಪಡಿಸುವಂತವುಗಳಾಗಿವೆ. ದೇವರ ಮಹಿಮೆಯ ಪ್ರಭಾವವನ್ನ ಪ್ರಚುರಪಡಿಸುವಂತ ದೇವರ ಸೃಷ್ಟಿಯಲ್ಲಿರುವಂತ ದೇವರ ನಿಜ ಗುಣ ಸ್ವಭಾವವನ್ನ ಎಲ್ಲಾ ಜ್ಞಾನದಿಂದ ತುಂಬಿರುವಂತ ಮಾನವನು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಗ್ರಹಿಸಿಕೊಳ್ಳಬೇಕಾಗಿದೆ. ಅದನ್ನ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ತನ್ನನ್ನ ಅದ್ಭುತವಾಗಿ ಆಶ್ಚರ್ಯಕರವಾಗಿ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಅಡ್ಡ ಬಿದ್ದು ಆತನನ್ನ ಘನಪಡಿಸಿ ಆರಾಧಿಸುವಂಥದ್ದು ಯುಕ್ತವಾಗಿದೆ. ಅದಕ್ಕಾಗಿಯೇ ದೇವರು ತನ್ನ ಸೃಷ್ಟಿಯ ಕಾರ್ಯದಲ್ಲಿ ವಿಶೇಷವಾಗಿ ಮಾನವನಿಗೆ ತನ್ನನ್ನು ಆರಾಧಿಸುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಇವತ್ತು ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ದೇವರನ್ನ ಆರಾಧಿಸುವಂತವರಾಗಿದ್ದಾರೆ. ದೇವರಿಗೆ ಆರಾಧನೆ ಯಾಕೆ ಸಲ್ಲಿಸಬೇಕೆಂಬುದಾಗಿ ಹೇಳುವಾಗ, ದೇವರು ತನ್ನ ಮಹಿಮೆಯ ಪ್ರಭಾವದೊಡನೆ ಸಾರ ಸೃಷ್ಟಿಯನ್ನು ಸೃಷ್ಟಿಸಿ ಆ ಸೃಷ್ಟಿಗಳಲ್ಲಿ ವಿಶೇಷವಾಗಿ ಮಾನವನನ್ನು ಸೃಷ್ಟಿಸಿ ಮಾನವನಿಗೆ ಮಾತ್ರ ತನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾನೆ. ತನ್ನ ಮಹಿಮೆಯ ಪ್ರಭಾವಗಳನ್ನ ನೋಡಿ ತನ್ನ ಮಹಿಮೆಯ ಪ್ರಭಾವದಲ್ಲಿ ಸೃಷ್ಟಿ ಮಾಡುವಂತ ಆತನ ಸೃಷ್ಟಿಯನ್ನ ರುಚಿಸಿ ಆತನ ಸೃಷ್ಟಿಯಲ್ಲಿರ್ತಕ್ಕಂಥ ಆತನ ಪ್ರೀತಿಯ ನಿಜ ಗುಣ ಸ್ವಭಾವಗಳನ್ನ ಗ್ರಹಿಸಿಕೊಳ್ಳುವಂತೆ ದೇವರು ಹಸಿವನ್ನ ಇಟ್ಟು ತೃಪ್ತಿಪಡಿಸಿ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ದೇವರು ಸುಖದಿಂದ ನಮ್ಮನ್ನ ನಡೆಸುತ್ತಿರುವ ಸುಖಾನುಭವವನ್ನು ಗ್ರಹಿಸಿಕೊಳ್ಳಲು ನಿದ್ರೆಯನ್ನ ಬರಮಾಡಿ ಆ ನಿದ್ರೆಯಿಂದ ಬೆಳಿಗ್ಗೆ ಮತ್ತೆ ಎಬ್ಬಿಸಿ ಇಡೀ ದಿನವೆಲ್ಲ ನಮ್ಮನ್ನ ಪೋಷಿಸುವಂತ ದೇವರ ನಿಜವಾದಂತ ಆತನ ಕೃಪೆಯನ್ನ ಗ್ರಹಿಸಿಕೊಳ್ಳುವುದಕ್ಕೂ ಆತನಿಗೆ ಘನವನ್ನು ಮಾನವನ್ನು ಮಹಿಮೆಯನ್ನು ಸ್ತುತಿಯನ್ನು ಸಲ್ಲಿಸುವುದಕ್ಕೂ ಮತ್ತೊಂದು ಜೀವನವನ್ನ ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳುವಂತೆ ದೇವರು ಕಾರ್ಯ ಮಾಡಿದ್ದಾನೆ. ಈ ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ತನ್ನ ಸೃಷ್ಟಿಕರ್ತನಾದಂತ ದೇವರನ್ನ ಆರಾಧಿಸುವುದು ಅವಶ್ಯಕವಾಗಿದೆ. ಸೃಷ್ಟಿಕರ್ತನಾದಂತ ದೇವರು ಈ ಭೂಮಿ ಮೇಲೆ ತನ್ನನ್ನ ಆರಾಧನೆ ಮಾಡುವಂತ ರೀತಿಯನ್ನ 115ನೇ ಕೀರ್ತನೆಯಲ್ಲಿ ಈ ಲೋಕದ ಮನುಷ್ಯನಿಗೆ ತಿಳಿಸುವಂತವನಾಗಿದ್ದಾನೆ. 115ನೇ ಕೀರ್ತನೆಗಳಲ್ಲಿ ನಮ್ಮ ಸತ್ಯವೇದವನ್ನ 115ನೇ ಕೀರ್ತನೆಗೆ ತಿರುಗಿಸೋಣ. ಇಲ್ಲಿ ಹೀಗೆ ಹೇಳುತ್ತಾನೆ, 115ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ನಮ್ಮನ್ನಲ್ಲ ಯೆಹೋವನೇ, ನಮ್ಮನ್ನಲ್ಲ, ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸುವೆನು. ಅವರ ದೇವರು ಎಲ್ಲಿದ್ದಾನೆಂದು ಅನ್ಯರು ಯಾಕೆ ಹೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಆತನು ತನ್ನ ಮಹಿಮೆಯ ಪ್ರಭಾವದೊಡನೆ ತನಗೆ ಇಷ್ಟ ಬಂದ ಹಾಗೆ ತನಗೆ ಬೇಕಾದದ್ದನ್ನೆಲ್ಲ ಭೂ ಪರಲೋಕಗಳಲ್ಲಿ ಆತನು ಸೃಷ್ಟಿ ಮಾಡಿದ್ದಾನೆ. ಆತನು ಸರ್ವಶಕ್ತನಾಗಿದ್ದಾನೆ, ಅದ್ಭುತ ಸ್ವರೂಪನಾಗಿದ್ದಾನೆ, ಪರಾಕ್ರಮಿಶಾಲಿಯಾದಂತ ದೇವರಾಗಿದ್ದಾನೆ. ಆತನು ನೀತಿ ಸ್ವರೂಪಿಯಾಗಿದ್ದಾನೆ. ಯೋಹಾನನು ಬರೆದಂತ ಪತ್ರಿಕೆಯಲ್ಲಿ ಮೊದಲನೆಯ ಪತ್ರಿಕೆಯಲ್ಲಿ ನಾವು ನೋಡುವಾಗ 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ದೇವರ ನಿಜ ಗುಣ ಸ್ವಭಾವವನ್ನ ಯೋಹಾನನು ನಮಗೆ ತಿಳಿಸುವಂತವನಾಗಿದ್ದಾನೆ. ಯೋಹಾನನು ಬರೆದಂತ
ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆತನು ಅದ್ಭುತ ಸ್ವರೂಪನು, ಪರಾಕ್ರಮಿಶಾಲಿಯಾದಂತಹ ದೇವರು, ಸರ್ವಶಕ್ತನು ಆಗಿದ್ದುಕೊಂಡು ತನ್ನ ಅಪಾರವಾದಂತಹ ಪ್ರೀತಿಯ ಮಹಿಮೆಯ ಪ್ರಭಾವದೊಡನೆ ಈ ಭೂಮಿ ಮೇಲೆ ಮತ್ತು ಪರಲೋಕಗಳಲ್ಲಿ ತನಗೆ ಬೇಕಾದದ್ದನ್ನೆಲ್ಲ ತನ್ನ ಮಹಿಮೆಗೆ ತಕ್ಕಂತೆ ರೂಪಿಸಿದ್ದಾನೆ. ಅದರಲ್ಲಿ ಇಂದು ಜೀವಿಸುತ್ತಿರುವ ನಾನು ಮತ್ತು ನೀವು ಕೂಡ ಒಬ್ಬೊಬ್ಬರಾಗಿ ಬದುಕುತ್ತಿದ್ದೇವೆ. ಆತನ ಮಹಿಮೆಯ ಪ್ರಭಾವವು ನಮ್ಮಲ್ಲಿ ಇದೆ. ನಾವು ಆತನ ಮಹಿಮೆಯ ಪ್ರಭಾವವನ್ನು ಗ್ರಹಿಸಿಕೊಳ್ಳುವಂತೆ ದಿನನಿತ್ಯವೂ ಆತನು ನಮ್ಮ ಭಾರವನ್ನು ಹೊರುತ್ತಾ ನಮಗೆ ಬೇಕಾದದ್ದೆಲ್ಲವನ್ನ ಹೊತ್ತಿಗೆ ದಯಪಾಲಿಸುತ್ತಾ ಪ್ರತಿ ರಾತ್ರಿ ಕಳೆದು ಪ್ರತಿ ಬೆಳಗನ್ನ ನಾವು ನೋಡುವಂತೆ ಮಾಡುವಂತನಾಗಿದ್ದಾನೆ. ದಿನವೂ ನಮಗೆ ಹೊಸ ಬಲವನ್ನು ಕೊಡುವಂತನಾಗಿದ್ದಾನೆ. ಅವನು ದಿನವೂ ಆತನ ಕೃಪಾ ಸನ್ನಿಧಿಯಿಂದ ಬರುವಂತ ಪ್ರತಿಯೊಂದು ಉಪಕಾರಗಳನ್ನ ಹೊಂದಿದವರಾಗಿ ಆತನಿಂದ ಸಿಗುವಂತ ಪ್ರತಿಯೊಂದು ಆಶೀರ್ವಾದಗಳಿಗೆ ಪಾತ್ರರಾಗಿ ಬದುಕುತ್ತಿರುವುದರಿಂದ ದಿನವೂ ನಮಗೆ ಹೊಸದಾಗಿ ಬರುವಂತವುಗಳಾಗಿವೆ. ದೇವರು ತನ್ನ ಸೃಷ್ಟಿಯ ಕಾರ್ಯದಲ್ಲಿ ತನ್ನ ಮಹಿಮೆಯ ಪ್ರಭಾವವನ್ನು ಅಡಗಿಸಿ ಆ ಪ್ರಭಾವದಲ್ಲಿ ತನ್ನನ್ನೇ ಹೋಲುವಂತ ಮಾನವರಾದಂತ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಆತನು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನಿಟ್ಟು ತನ್ನ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡಿದಂತ ಅದ್ಭುತವಾದಂತ ಮಹಿಮೆಯುಳ್ಳ ಮಾನವನು ಮತ್ತೆ ತನ್ನ ಮಹಿಮೆಯಲ್ಲಿ ಸೇರಬೇಕೆಂಬುದಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ತೆತ್ತು ನಮ್ಮನ್ನ ಆತನ ಸನ್ನಿಧಾನದಲ್ಲಿ ಹಿಂತಿರುಗಿ ಸೇರಿಸಿಕೊಳ್ಳಲು ಆತನು ಕಾಯುವಂತವನಾಗಿದ್ದಾನೆ ಮತ್ತು ತಿರುಗಿ ಬರುವಂತವನಾಗಿದ್ದಾನೆ. ಆತನು ಬರುವಾಗ ಮಹಿಮೆಯ ಸಿಂಹಾಸನದೊಡನೆ, ಮಹಿಮೆಯ ಕಿರೀಟದೊಡನೆ, ಮಹಿಮೆಯ ದೇವದೂತರೊಡನೆ ಈ ಲೋಕಕ್ಕೆ ಬರುವಂತವನಾಗಿದ್ದಾನೆ. ತನ್ನನ್ನು ಪ್ರೀತಿಸಿ ತನ್ನನ್ನ ಹಂಬಲಿಸುತ್ತಿರುವ ತನ್ನ ಜನರಿಗಾಗಿ, ಅವರ ಬಿಡುಗಡೆಗಾಗಿ ಈ ಲೋಕಕ್ಕೆ ಬರುವಂತವನಾಗಿದ್ದಾನೆ. ಯಾರ್ಯಾರು ದೇವರ ಉನ್ನತವಾದಂತ ಪ್ರೀತಿಯ ನಿಜ ಗುಣವನ್ನ ಅರ್ಥ ಮಾಡಿಕೊಂಡು ದೇವರ ವಾಗ್ದಾನವಾದಂತ ನಿನ್ನಂತೆಯೇ ನಿನ್ನ ನೆರೆಯವರನ್ನ ಪ್ರೀತಿಸು ಎಂಬುದಾಗಿ ದೇವರ ಮಾತುಗಳಿಗೆ ವಿಧೇಯರಾಗಿ ಈ ಭೂಮಿ ಮೇಲೆ ನಮ್ಮಂತೆ ಇರುವಂತ ಇತರರನ್ನ ಎಲ್ಲಾ ಕಾಲಕ್ಕೂ ಪ್ರೀತಿಸುತ್ತಾ ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಭಕ್ತಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯದಿಂದಲೂ ಪ್ರೀತಿಸುತ್ತಾ ಆತನ ಪರಿಶುದ್ಧವಾದ ನಾಮವನ್ನ ಕೊಂಡಾಡುತ್ತಾ ಆತನ ಪಾದಗಳಿಗೆ ಅಡ್ಡ ಬೀಳುತ್ತಾ ಆತನನ್ನ ಆರಾಧಿಸುತ್ತಾ ಮಹಿಮೆಯುಳ್ಳ ದೇವರ ಪ್ರಭಾವವನ್ನು ದಿನನಿತ್ಯವೂ ಸ್ತುತಿಸುತ್ತಾ ಆತನ ರಾಜ್ಯಕ್ಕೆ ಸಿದ್ಧವಾಗಿದ್ದಾರೋ ಅವರೆಲ್ಲರನ್ನು ಆತನು ತನ್ನ ಬಳಿಗೆ ಸೇರಿಸಿಕೊಳ್ಳುವಂತನಾಗಿದ್ದಾನೆ. ದೇವರು ಮಹಿಮಾ ಪ್ರಭಾವದೊಡನೆ ಸಾರ ಸಕಲ ಸೃಷ್ಟಿಯನ್ನು ಸೃಷ್ಟಿಸಿ ತನ್ನ ಮಹಿಮೆಯ ಪ್ರಭಾವವನ್ನು ಆ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಗ್ರಹಿಸಿಕೊಂಡು ತನ್ನನ್ನ ಪ್ರೀತಿಸಬೇಕೆಂಬುದಾಗಿ ತನ್ನನ್ನ ಪ್ರೀತಿಸುವಂತ ಜನರಿಗಾಗಿ, ತನ್ನ ಮಕ್ಕಳಿಗಾಗಿ ಎದುರು ನೋಡುವಂತನಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನ ಪ್ರೀತಿಸುತ್ತಾರೆ. ಯಾಕಂತಂದ್ರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಆತನು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ಸಾರ ಸೃಷ್ಟಿಯಲ್ಲಿ ತನ್ನ ಪ್ರೀತಿಯನ್ನ, ತನ್ನ ನಿಜ ಗುಣ ಸ್ವಭಾವವನ್ನ ಅಡಕವಾಗಿ ಇಟ್ಟಿದ್ದಾರೆ, ಅದರಲ್ಲಿ ತುಂಬಿದ್ದಾರೆ. ಅದನ್ನ ಪ್ರತಿನಿತ್ಯವೂ ನಾವು ಅನುಭವಿಸುವ ಹಾಗೆ ಕಾರ್ಯ ಮಾಡುವಂತವನಾಗಿದ್ದಾರೆ. ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ಈ ಭೂಮಿ ಮೇಲೆ ನಾವು ಯಾವುದೇ ಪ್ರಯಾಸವಿಲ್ಲದೆ ನಮಗೆಲ್ಲವನ್ನ ಬೇಕಾದದ್ದೆಲ್ಲವನ್ನ ಉಚಿತವಾಗಿ ಸಿಗುವ ಹಾಗೆ ಮಾಡಿದ್ದಾನೆ ಮತ್ತು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನ ಪ್ರೀತಿ ನಮ್ಮಲ್ಲಿ ಇದ್ದುಕೊಂಡು ಆತನ ಪ್ರೀತಿಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸಬೇಕಾದರೆ ಆತನ ಸೃಷ್ಟಿಯಲ್ಲಿ ಆತನು ನಮಗಾಗಿ ಸಿದ್ಧ ಮಾಡುವಂತ ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ಸೃಷ್ಟಿಯು ಆತನ ಮಹಿಮೆಯನ್ನ, ಆತನ ಪ್ರಭಾವವನ್ನ ಈ ಲೋಕದಲ್ಲಿ ಪ್ರಚುರಪಡಿಸುತ್ತಾ ಇರುವ ಹಾಗೆ ನಾನು ಮತ್ತು ನೀವು ಕೂಡ ಆತನ ಮಹಿಮೆಯ ಮಹಾಪ್ರಭಾವವನ್ನ ಈ ಭೂಮಿ ಮೇಲೆ ಪ್ರಚುರಪಡಿಸುತ್ತಾ ಜೀವಿಸಬೇಕಾಗಿದೆ. ದೇವರನ್ನ ಅರಿಯದೆ, ದೇವರನ್ನ ತಿಳಿಯದೆ ಕತ್ತಲೆಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ದೇವರ ಮಹಿಮೆಯ ಪ್ರಭಾವವನ್ನ ಪ್ರಚುರಪಡಿಸಬೇಕಾದಂತ ಕರ್ತವ್ಯ ನಮ್ಮ ಮುಂದಾಗಿದೆ.
ನಾವು ದೇವರನ್ನ ಪ್ರೀತಿಸುವುದಾದರೆ ಆತನ ಮಹಿಮೆಯ ಪ್ರಭಾವದ ಈ ನಿತ್ಯವಾದ ಶಕ್ತಿಯನ್ನ ಅರಿಯದೇ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ತಿಳಿಸುವಂತ ಪ್ರಯತ್ನವನ್ನ ಮಾಡುವಂತರಾಗ್ತೇವೆ. ಆಗ ಮಾತ್ರ ಲೋಕದ ಕಟ್ಟ ಕಡೆಗೆ ದೇವರ ಮಹಿಮಾತಿಶಯವಾದಂತ ಆತನ ನಿಜ ಗುಣವಾದ ಸುವಾರ್ತೆಯು ಸಾಲ್ಪಟ್ಟು ಯೇಸು ಕ್ರಿಸ್ತನ ಲೋಕಕ್ಕೆ ಬರುವಂತವನಾಗಿದ್ದಾನೆ. ಅಂತ ಕೃಪೆಯನ್ನ ನಮ್ಮ ಮೇಲೆ ಇಟ್ಟಿದ್ದಾನೆ, ಅಂತ ಜವಾಬ್ದಾರಿಕೆಯನ್ನ ನಮ್ಮ ಮೇಲೆ ಇಟ್ಟಿದ್ದಾನೆ. ಒಂದು ವೇಳೆ ದೇವರ ಮಹಿಮೆಯ ಪ್ರಭಾವವು ನಮ್ಮಲ್ಲಿ ಇರುವುದಾದರೆ ನಾವು ಈ ಲೋಕಕ್ಕೆ ಬೆಳಕಾಗ್ತೇವೆ. ಆ ಬೆಳಕು ಅನ್ಯರ ಮಧ್ಯದಲ್ಲಿ ಪ್ರಕಾಶಿಸುತ್ತದೆ. ಆ ಪ್ರಕಾಶವು ದೇವರ ಪ್ರೀತಿಯನ್ನು ಪ್ರಚುರಪಡಿಸುತ್ತದೆ. ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ದೇವರ ಪ್ರೀತಿಯನ್ನ ಗ್ರಹಿಸಿಕೊಳ್ತಾನೆ, ಅರ್ಥ ಮಾಡ್ಕೊಳ್ತಾನೆ. ತನ್ನನ್ನು ಪ್ರೀತಿಸಿದಂತ ದೇವರನ್ನ ಪ್ರೀತಿಸಿ ಆತನ ಬರೋಣಕ್ಕೆ ಎದುರು ನೋಡುತ್ತಾ ಬದುಕುತ್ತಾ ಆತನಿಗಾಗಿ ಜೀವಿಸುವವನಾಗಿದ್ದಾನೆ. ಹಾಗೆ ಮಾಡುವಾಗೆ ತನ್ನ ಮಹಿಮೆಯ ಪ್ರಭಾವದೊಡನೆ ದಿನನಿತ್ಯವೂ ತಂದೆಯಾದ ದೇವರು ನಮ್ಮ ಜೊತೆಯಲ್ಲಿ ವಾಸಿಸಲಿ, ಜೀವಿಸಲಿ, ನಮ್ಮನ್ನು ನಡೆಸಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಕೂಟದ ಮುಕ್ತಾಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ವಿಶೇಷವಾಗಿ ಈ ಕೊನೆ ಕಾಲದಲ್ಲಿ ದೇವರ ಮಹಿಮೆಯ ಪ್ರಭಾವವನ್ನ ಪ್ರಚುರಪಡಿಸಬೇಕಾದಂತ ಅತ್ಯಮೂಲ್ಯವಾದಂತ ಸಮಯವು ಇದಾಗಿರುವುದು. ಯಾಕಂತಂದ್ರೆ ಆತನ ಬರುಣವು ಹತ್ತಿರವಾಗಿ, ಆತನ ಬರುವುದರೊಳಗಾಗಿ ಸಾರ ಸೃಷ್ಟಿಯಲ್ಲಿರ್ತಕ್ಕಂಥ ದೇವರ ಮಹಿಮಾತಿಶಯದ ಪ್ರಭಾವವನ್ನ ಈ ಭೂಮಿ ಮೇಲೆ ವಾಸಿಸುವಂತ ಪ್ರತಿಯೊಬ್ಬ ಮಾನವನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಮಹಿಮೆಯ ಪ್ರಭಾವವನ್ನ ಅರ್ಥ ಮಾಡಿಕೊಳ್ಳುವಂತ ಕೃಪೆಯನ್ನ ಕ್ರೈಸ್ತರಾದಂತ ನಮಗೆ ಕೊಟ್ಟಿದ್ದಾರೆ. ನಾವು ಮಾತ್ರ ನಿಜವಾದಂತ ದೇವರದಂತ ಸೃಷ್ಟಿಕರ್ತನನ್ನ, ಆತನ ಮಹಿಮೆಯ ಪ್ರಭಾವವನ್ನ ಕತ್ತಲೆಯಲ್ಲಿ ದೇವರನ್ನ ಅರಿಯದೆ ಬದುಕುತ್ತಿರುವ ಈ ಜಗತ್ತಿಗೆ ಸಾರಿ ಹೇಳಲು ಸಾಧ್ಯವಾಗಿದೆ. ಅದಕ್ಕೋಸ್ಕರವೇ ಸ್ವಾಮಿ ಆತನನ್ನ ನಂಬುವಂತ, ಆತನನ್ನ ಗ್ರಹಿಸಿಕೊಳ್ಳುವಂತ, ಆತನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತ, ಆತನ ಸಂಕಲ್ಪವನ್ನ ಅರಿತು ಬೆರೆತು ಅನುಭವಿಸಿ ಅದರಲ್ಲಿ ಪಾಲು ಹೊಂದಿ ಆತನು ತಿರುಗಿ ಬರುವುದರನ್ನ ಎದುರು ನೋಡುತ್ತಾ ಕಾಯುವ ಹಾಗೆ ನಿರೀಕ್ಷೆಯನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ಆ ನಿರೀಕ್ಷೆಯು ಈ ಭೂಮಿ ಮೇಲೆ ನಿರೀಕ್ಷೆ ಇಲ್ಲದೆ ಬದುಕುತ್ತಿರುವ ಇತರರನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾದಂತ ಜವಾಬ್ದಾರಿ ಆಗಿದೆ. ಈ ಕಾರಣದಿಂದಲೇ ನಾನು ಮತ್ತು ನೀವು ಈ ಭೂಮಿ ಮೇಲೆ ದೇವರು ನಮಗೆ ಕೊಟ್ಟಿರುವಂತ ಈ ಸಮಯವನ್ನ, ಆತನ ಮಹಿಮೆಯ ಪ್ರಭಾವದ ಪ್ರಕಾಶವನ್ನ ಈ ಲೋಕದಲ್ಲಿ ಪ್ರಚುರಪಡಿಸಬೇಕಾಗಿದೆ. ನಮ್ಮಂತೆ ಇರ್ತಕ್ಕಂಥ ಇತರರನ್ನ ಪ್ರೀತಿಸಬೇಕಾಗಿದೆ. ನಮ್ಮಂತೆ ಇರ್ತಕ್ಕಂಥ ಇತರರನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾಗಿದೆ. ಆ ಕಾರ್ಯವು ಈ ಭೂಮಿ ಮೇಲೆ ದೇವರನ್ನ ತಿಳಿದಿರುವಂತ ನಮ್ಮ ಮುಖಾಂತರವಾಗಿ ನಡೆಯಬೇಕಾಗಿದೆ. ಯಾಕಂತಂದ್ರೆ ಈ ಕೆಲಸವು ಸಂಪೂರ್ಣವಾಗುವುದಕ್ಕಾಗಿ ದೇವರು ನಮ್ಮ ಮೇಲೆ ಹಾಕಿದ್ದಾರೆ. ಆ ಕೆಲಸವನ್ನು ನಾವಲ್ಲದೆ ದೇವದೂತರು ಪೂರೈಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮುಖಾಂತರವೇ ಆ ಕಾರ್ಯವನ್ನ ಮಾಡಿ ಸಂಪೂರ್ಣಗೊಳಿಸುವುದಕ್ಕಾಗಿ ದೇವರು ಕಾಯುತ್ತಿರುವುದರಿಂದ ಆತನು ಬರುವುದಕ್ಕೆ ತಡವಾಗುತ್ತಿದೆ. ನಾನು ಮತ್ತು ನೀವು ಅವಸರವಾಗಿ ಈ ಯೋಜನೆಯನ್ನು ಪೂರೈಸಲು ದೇವರ ಚಿತ್ತಕ್ಕೆ ಒಡಂಬಟ್ಟು ನಮ್ಮನ್ನು ಒಪ್ಪಿಸಿಕೊಳ್ಳುವುದಾದರೆ ಕರ್ತನು ತನ್ನ ಮಹಿಮೆಯ ಪ್ರಭಾವದೊಡನೆ ನಮ್ಮನ್ನು ತುಂಬಿಸಿ ತನ್ನ ಮಹಿಮೆಗೆ ತಕ್ಕಂತೆ ನಮ್ಮನ್ನು ಆಶೀರ್ವದಿಸಿ ತನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ತನ್ನ ಸಂಪೂರ್ಣವಾದಂತ ಯೋಜನೆಯನ್ನ ಸಂಪೂರ್ಣಗೊಳಿಸಿ ಈ ಲೋಕಕ್ಕೆ ಬೇಗನೆ ಬರುವಂತವನಾಗಿದ್ದಾರೆ. ಈ ಕಾರಣದಿಂದ ದೇವರ ಮಕ್ಕಳಾದಂತ ನಾವು ದೇವರ ಪ್ರೀತಿಯನ್ನ ದಿನನಿತ್ಯವೂ ರುಚಿಸುತ್ತಿರುವ ನಾವು ದೇವರ ಚಿತ್ತವನ್ನ ನೆರವೇರಿಸಲು ಈ ಕ್ಷಣವೇ ನಮ್ಮ ಹೃದಯವನ್ನ ಒಪ್ಪಿಸಿಕೊಡೋಣ ಮತ್ತು ಆತನಿಗಾಗಿ ಆತನ ಪ್ರೀತಿಯನ್ನ ಈ ಲೋಕಕ್ಕೆ ಹಂಚುವಂತ ಕಾರ್ಯವನ್ನ ಪ್ರಾರಂಭಿಸೋಣ. ದೇವರು ನಮ್ಮನ್ನು ಉಪಯೋಗಿಸಿಕೊಂಡು ತನ್ನ ರಾಜ್ಯವನ್ನ ಸಿದ್ಧಪಡಿಸಿ ದೇವರ ರಾಜ್ಯವು ಬೇಗನೆ ಬರುವ ಹಾಗೆ ದೇವರು ಕಾರ್ಯ ಮಾಡಲಿ. ಅದಕ್ಕಾಗಿ ನಾವು ಹೋರಾಟ ಮಾಡೋಣ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬ ವಿಶ್ವಾಸಿ ದೇವರ ಈ ಮಹಿಮಾತಿಶಯವಾದ ಪ್ರಭಾವವನ್ನ ಗ್ರಹಿಸಿಕೊಂಡವನಾಗಿ ತನ್ನಲ್ಲಿರುವ ದೇವರ ಮಹಿಮೆಯ ಪ್ರಭಾವವನ್ನ ಪ್ರಚುರಪಡಿಸುವ ಹಾಗೆ, ಅನ್ಯರ ಮುಂದೆ ದೇವರ ಪ್ರೀತಿಯ ನಿಜ ಸ್ವಭಾವವನ್ನ ಪ್ರಚುರಪಡಿಸುವ ಹಾಗೆ, ದೇವರ ಸಾನ್ನಿಧ್ಯಕ್ಕೆ ತರುವ ಹಾಗೆ ದೇವರ ಪರಿಶುದ್ಧಾತ್ಮ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ ಸಂಕಟ ಪಡುತ್ತಿರುವ ಜನರಿಗೆ ದೇವರ ಪ್ರೀತಿಯು ಒದಗಿ ಬಂದು
ದೇವರ ಕೃಪೆಯು ಒದಗಿ ಬಂದು ಅವರೆಲ್ಲ ಕಷ್ಟ ಸಂಕಟಗಳು ಬಿಡುಗಡೆ ಹೊಂದಿ ಅವರು ಸಂಪೂರ್ಣವಾಗಿ ದೇವರನ್ನ ಅರ್ಥ ಮಾಡಿಕೊಂಡು ದೇವರ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ. ನಮ್ಮ ಮಧ್ಯದಲ್ಲಿ ಈ ಸಮಯದಲ್ಲಿ ಸಹೋದರಿ ರಾಜೇಶ್ವರಿ ಅವರಿದ್ದಾರೆ. ಅವರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ತಕ್ಕಂಥದ್ದಾಗಿದೆ. ಸಹೋದರಿ ರಾಜೇಶ್ವರಿ ಇದ್ದೀರಾ? ಓಕೆ. ಸಹೋದರಿ ಆನೆ ಅವರು ಅಂಕಲ್. ಓಕೆ, ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. Let's pray. Precious Lord, thank you, Lord, that we're all gathered here as a family. Thank you, Lord, for your blessings, for your love, for your mercy, for waking this beautiful morning to come before thy presence, Lord. Thank you, Father, for another new day, a new blessing, a new life, a new breath into our life. Thank you, Jesus, for this wonderful morning that you have blessed. Thank you, Father, for the beautiful creation that you created for us to experience the other side. How beautiful are your creations. Thank you, Lord, for the wonderful birds that's chirping in the morning, waking us up with a beautiful song. What they sing, Lord Jesus, that you have blessed them with a good talent. Thank you for all the wonderful things that you have given in our life. Thank you for all the beautiful creations, Father. Thank you for experiencing. Thank you for feeling that your presence is there in every creation of yours. Thank you, Lord. I praise you, Father, for everything that you have done in our life. Thank you, Lord, for the food, clothes, shelter that you blessed us with. Thank you for the beautiful rain. Thank you for creating heaven and earth. And thank you, Lord, that you are preparing a mansion for us. What a beautiful promises that you made for us as human beings. Help us to get more close to thee. Help us to follow your words. Help us to put your commandments into practice, oh Father, so that we may be an example children, that we may be light to the people who've lost in their own world, who are suffering with sickness, sadness, with pain and sorrow, Lord. There are so many people on this world who are financially troubled. There's no peace in the family, no happiness in the family, Lord Jesus. There is sickness. There is only pain and sorrow which they're going through, Father. Help them, Lord Jesus, because you loved us first. You came into our life, Lord, to know, to make us to know where it is, Father. Thank you, Jesus, dear God. We are hard, Lord Jesus, at times. We're stuck in our own ways, and we don't want to be, and we don't want to change. We need, Lord. How can we change? There are so many people who have lost. There is no one to help them to change. There's no one to help them to taste and see how sweet you are. There's no one to spread the word of joy, spread the word of your commandments, spread the beautiful promises that you made, oh Lord Jesus. Give us the courage, give us the strength so that we may put the Lord first in everything they do and we experience your blessings. Thank you, Father. Show us, Lord. Show us how to begin with you, Lord. How can we doubt your love, Lord Jesus? There are so many people, they're doubting your love. They're thinking that God doesn't exist. Yes, Father in heaven, that you're there to know where we're going wrong. Let your spirit hold once more. Let your love flow over each and every people as we melt in your hands, Lord. You have engraved us in your palm. You have numbered our hairs, Lord Jesus. You have calling the stars by their names. What a beautiful thing you have done, Lord Jesus. You have created every beautiful thing above, and you have named each and every one of us, including the human beings that you have named us in the mother's womb. Thank you, Jesus, for helping us to know that you're always there in our heart, that you're always there to guide us, to protect us, to take care of each and every people who are lost, oh Father. Help us to love you more and more. Help us to keep your love in our hearts always, so that we may love one another. We may be thankful and grateful to the people who are in our lives, for our friends, for our families, for all the beautiful people, Lord Jesus. Thank you, Father. Help us to love
others how you have loved us, Lord Jesus. Help us to learn to forgive others like you have forgiven us. You have forgiven our sins and made us white as snow, Father. Let your love never depart from our heart. Keep your happiness within our soul always, Lord. Let the hate in our hearts be replaced with love. Let your love be a light unto my path and direct in every path, Lord Jesus. Thank you, Father, for the wonderful promises that you have been. Help us to love you more and more. Help us to get more close to thee, Lord Jesus. Help us to accept thee, Father. Sometimes things are too hard to take. Must accept it all. Life, the situation, the loved ones, even ourselves, Lord Jesus. Not how we hoped and dreamed things would be. Show us the way, Father, to accept what must we do. Help us to, when we look at your Son, you gave your only begotten Son for our sins. You made him to he died for our sins on the heavy cross, and he made a way for us. Every blood that shed upon be flow in each and every one of us, pardon our sins, Lord Jesus. Yes, Father in heaven, let your spirits lead us and see us. Let us feel that you're there in our heart, mind, and soul to direct our path, oh Father. We are not alone because we have your grace. As you promised, my grace is sufficient for you. I pray for each and every people who is bowed down under thy presence today, Father. Lord, you are our Father. You have created us, Lord Jesus. I pray for each and every family members who's come this beautiful morning, bowing down in thy presence to ask the desire of their heart to lead this blessed day. Let this day will lead according to thine will and thine plan, Father. Thank you, Lord, for this wonderful family. We're all gathered here to praise you, Lord, to thank you, to get to know more about you. Thank you for the wonderful message was given by Uncle today. Thank you, Father. Help us to love you first. Help us to put the Lord first, Lord. Teach us the power of your Holy Spirit to extend the love and the grace towards those who are around us, oh Father. We can choose, Lord Jesus. Help me to choose the right path, the right way, Lord. Your love is stronger than the ocean waves, Father, and more vast than the heaven. More rivers cannot quench your love, Father. Yes, Lord Jesus, you have unfailing love, never goes out. It is stronger, and the power of Father. Let the power of your love strengthen through this world, strengthen every person who is bowed down. Thank you and praise you, Lord. We unite your joy and hope to everyone that we present here. In Jesus' precious name I pray. Amen. ಆಮೆನ್ ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಆನೆಯವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅದ್ಭುತವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ನಮಗಾಗಿ ನಮ್ಮ ಶ್ರೇಷ್ಠಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಅಷ್ಟೇ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಮಕ್ಕಳಾದ ನಾವು ಒಂದು ಸಣ್ಣ ಮಂದಿಯಾಗಿ ಒಟ್ಟಾಗಿ ಸೇರಿಕೊಂಡು ನನ್ನ ಸ್ಥಳಗಳಿಂದ ನಮ್ಮ ಹೃದಯವನ್ನ ನಿನ್ನ ಕಡೆಗೆ ಎತ್ತಿ ನಿನ್ನನ್ನು ಪ್ರಾರ್ಥಿಸುವಂತ ಸೌಭಾಗ್ಯವನ್ನ ಕೊಟ್ಟಿದ್ದೀ ತಂದೆ. ಇದಕ್ಕಾಗಿ ಸ್ತೋತ್ರ ಕರ್ತ. ಈಗ ಸ್ವಾಮಿಯಲ್ಲಿ ಇಬ್ಬರಾಗಲಿ ಮೂರಾಗಲಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಾರೋ ಅದನ್ನ ನಾನು ನೆರವೇರಿಸುತ್ತೇನೆ ಎಂಬುದಾಗಿ ಹೇಳಿದೆ. ಈಗ ಸ್ವಾಮಿ, ನಮ್ಮ ಪ್ರಾರ್ಥನೆಗಳು ದಿನನಿತ್ಯವೂ ನಿನ್ನ ಪಾದ ಸನ್ನಿಧಾನಕ್ಕೆ ಮುಟ್ಟುವಂತೆ, ನಮ್ಮ ಪ್ರಾರ್ಥನೆಗಳಿಗೆ ನೀನು ಸತ್ಯವನ್ನು ದಯಪಾಲಿಸುವಂತೆ ದಿನನಿತ್ಯವೂ ನಮ್ಮ ಜೊತೆಗಿದ್ದು ನಮ್ಮನ್ನ ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಹೌದು ಸ್ವಾಮಿ, ನಿನ್ನ ಮಹಿಮೆಯ ಪ್ರಭಾವದೊಡನೆ ಈ ಭೂಮಿ ಮೇಲೆ ಸಾರ ಸೃಷ್ಟಿಯನ್ನ ಸೃಷ್ಟಿಸಿ ನಿನ್ನ ಮಹಿಮೆಯ ಪ್ರಭಾವವನ್ನ ಪ್ರತಿಯೊಂದು ಸೃಷ್ಟಿಯು ಗ್ರಹಿಸಿಕೊಳ್ಳಬೇಕೆಂದು ನೀನು ಇಷ್ಟಪಡುವಂತವನಾಗಿದೆ. ವಿಶೇಷವಾಗಿ ನೀನು ಸೃಷ್ಟಿಸಿರುವಂತ ಮಾನವನು ನಿನ್ನ ಮಹಿಮೆಯ ಪ್ರಭಾವವನ್ನ ಗ್ರಹಿಸಿಕೊಳ್ಳಬೇಕಾಗಿದೆ ಸ್ವಾಮಿ.
ಯಾಕಂದ್ರೆ ನೀನು ತಾಯಿಯ ಗರ್ಭದಲ್ಲಿ ನಮ್ಮನ್ನು ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ಸೃಷ್ಟಿಸಿದಿ ಸ್ವಾಮಿ. ಒಂದು ಅಂಗವಾದರೂ ಊನವಾಗದಂತೆ, ಒಂದು ಭಾಗವಾದರೂ ನಷ್ಟವಾಗದಂತೆ ನಮ್ಮ ಜೀವಿತದ ಎಲ್ಲಾ ಕಾಲಗಳಲ್ಲಿ ನಮ್ಮ ಹಿತಕ್ಕಾಗಿ ಹಗಲು ರಾತ್ರಿ ನಮ್ಮ ನೆರಳಿನಂತೆ ನಮ್ಮನ್ನ ಕಾಯ್ದು ಕಾಪಾಡುತ್ತಾ ಬರ್ತಾ ಇದ್ದೀವಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಭೂಮಿ ಮೇಲೆ ನಿನ್ನ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನ ನಾವು ಉಂಡು ತಿಂದು ಬಲ ಹೊಂದಿ ಜೀವಿಸುವಂತೆ ನಿನ್ನ ಪ್ರೀತಿಯನ್ನ ಸ್ವಾಮಿ ರುಚಿಸುವಂತೆ ಕಾರ್ಯ ಮಾಡಿದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕಷ್ಟಗಳಲ್ಲಿ ಕಾಯಿಲೆಗಳಲ್ಲಿ ಸ್ವಾಮಿ ನೀನು ಕೃಪೆಯುಳ್ಳವನಾಗಿ ನಮ್ಮನ್ನ ಮುಟ್ಟಿ ನಮ್ಮನ್ನು ಸ್ವಸ್ಥಪಡಿಸಿ ಕರ್ತನೆ ಅಪಾಯಕ್ಕೊಳಗಾದಂತ ಜೀವಿತವನ್ನ ಮತ್ತೆ ಸುರಕ್ಷಿತಗೊಳಿಸಿ ಮತ್ತೆ ನಿನ್ನ ಮಹಿಮೆಯ ಪ್ರಭಾವವನ್ನ ಅನುಭವಿಸುವಂತ ಸ್ಥಿತಿಗೆ ನಮ್ಮ ಶರೀರವನ್ನ ನೂತನಪಡಿಸಿ ಬಲಪಡಿಸಿ ನೂತನ ಆಶೀರ್ವಾದಗಳಿಂದ ಪ್ರತಿದಿನವೂ ನಮ್ಮನ್ನ ತುಂಬಿಸಿ ಸಂರಕ್ಷಿಸಿ ಕಾಪಾಡುತ್ತಾ ಬರ್ತಾ ಇದೆಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲಾ ಕೇಡಿನಿಂದ ನಮ್ಮನ್ನ ತಪ್ಪಿಸಿದಿ, ಎಲ್ಲಾ ಅಪಾಯಗಳಿಂದ ನಮ್ಮನ್ನ ಸಂರಕ್ಷಿಸಿದಿ, ನಮಗೆ ಹೊತ್ತಿಗೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಟ್ಟು ನಿನ್ನ ಅಪಾರವಾದ ಪ್ರೀತಿಯನ್ನ ನಮ್ಮ ಮೇಲೆ ತೋರಿಸಿ ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಿನ್ನ ಪರಿಶುದ್ಧತ್ವದ ಆ ಒಂದು ಭೂಷಣದಿಂದ ಸ್ವಾಮಿ ನಮ್ಮನ್ನು ಶೃಂಗರಿಸಿ ದಿನನಿತ್ಯವೂ ನಿನ್ನ ಪಾದದ ಸನ್ನಿಧಿಗೆ ಬಂದು ಯಥಾರ್ಥವಾಗಿ ಬೇಡುವಂತ ಕೃಪೆಯನ್ನು ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನ ಆಶೀರ್ವದಿಸು, ಪ್ರತಿಯೊಂದು ಕುಟುಂಬಗಳನ್ನ ನೀನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ನಿನ್ನ ಮಹಿಮೆಯ ಪ್ರಭಾವದೊಡನೆ ಸ್ವಾಮಿ ಪ್ರತಿಯೊಂದು ಕುಟುಂಬದಲ್ಲಿ ನೀನು ನೆಲೆಗೊಂಡು ನಿನ್ನ ಮಹಿಮೆಯ ಪ್ರಭಾವಕ್ಕೆ ಅನುಸಾರವಾಗಿ ನಿನ್ನ ಸೇವೆಯಲ್ಲಿ ನಮ್ಮೆಲ್ಲರನ್ನ ಉಳಿಸ್ಕೋ ಸ್ವಾಮಿ. ನಿನ್ನ ಸೇವೆಗೆ ಬೇಕಾದ ಬಲಾಧಿಕೆಗಳನ್ನ, ಪರಿಶುದ್ಧತೆಯನ್ನ, ಪವಿತ್ರತೆಯನ್ನ, ಪವಿತ್ರಾತ್ಮ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಡೆಸು ತಂದೆ. ತಂದೆಯಾದ ದೇವರೇ, ನಿನ್ನ ಸಂಕಲ್ಪವನ್ನ ನೆರವೇರಿಸಲು, ನಿನ್ನ ಚಿತ್ತವನ್ನ ನೆರವೇರಿಸಲು, ನಿನ್ನ ರಾಜ್ಯವನ್ನು ಸಿದ್ಧಿಗೆ ತರಲು ಪ್ರತಿ ದಿನ ನಮ್ಮ ಜೀವಿತ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ನೀನು ನಮಗಾಗಿ ಮಾಡಿದ ಮಹಾ ಕೃಪೆಯನ್ನ ಈ ಲೋಕದಲ್ಲಿ ನಮ್ಮಂತಿರ್ತಕ್ಕಂಥ ಇತರರಿಗೆ ಸ್ವಾಮಿ ತಿಳಿಸ್ಲಿಕ್ಕಾಗುವಂತೆ ನಮ್ಮ ನಾಲಿಗೆಯನ್ನ ನೀನು ಸ್ವಾಮಿ ಬಲಪಡಿಸು, ನಮ್ಮ ಬಾಯಿಯನ್ನ ಸ್ವಾಮಿ ನೀನು ಆಶೀರ್ವಾದಿಸು, ನಮ್ಮ ತನು ಮನಗಳನ್ನ ಸ್ವಾಮಿ ನೀನು ಚೈತನ್ಯ ಪಡಿಸು. ನಿನ್ನ ನಾಮದ ಘನತೆಗೋಸ್ಕರ ನಮ್ಮನ್ನ ಉಪಯೋಗಿಸ್ಕೋ ಸ್ವಾಮಿ. ಅದ್ಭುತ ಸ್ವರೂಪನೇ, ಪರಾಕ್ರಮಿ, ಸಾರಿಯಾದ ದೇವರೇ, ಉನ್ನತೋನ್ನತನೇ, ಆಲೋಚನಾ ಕರ್ತನೆ, ದಿನನಿತ್ಯವೂ ನಿನ್ನ ಮಹಿಮೆಯುಳ್ಳ ಆಲೋಚನೆಗಳನ್ನ ನಮ್ಮ ಹೃದಯಕ್ಕೂ ನಮ್ಮ ಮನಸ್ಸಿಗೂ ಒದಗಿಸಿಕೊಡು. ನಿನ್ನ ಬಾಯ ಮಾತುಗಳನ್ನ ನಮ್ಮ ಹೃದಯದಲ್ಲಿ, ನಮ್ಮ ನಾಲಿಗೆಯಲ್ಲಿ ತುಂಬಿಸು. ನಮ್ಮನ್ನ ಚೈತನ್ಯ ಪಡಿಸು, ಧೈರ್ಯ ಪಡಿಸು, ಬಲಪಡಿಸು. ಈ ಭೂಮಿ ಮೇಲೆ ನಮ್ಮಂತಿರ್ತಕ್ಕಂಥ ಇತರರನ್ನ ಪ್ರೀತಿಸಿ ನಿನ್ನ ಹಟ್ಟಿಗೆ ಕರೆದುಕೊಂಡು ಬರುವಂತ ಸಾಮರ್ಥ್ಯವನ್ನ ನಮಗೆ ಕೊಡಿಸು. ನಿನ್ನ ಕೃಪೆ ನಮ್ಮ ಮೇಲಿರ್ಲಿ ಸ್ವಾಮಿ. ತಲೆಬಾಗಿ ಬಂದಿರುವಂತ ನಮ್ಮದಿನ ಆಶ್ರಯಿಸು. ವಿಶೇಷವಾಗಿ ಸ್ವಾಮಿ ಹಿರಿಯರಾದ ವಿಜಯ್ ಕುಮಾರ್ ಅವರನ್ನು ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ದಿನನಿತ್ಯವೂ ನಿನ್ನ ಸೇವೆಯಲ್ಲಿ ನಿರತರಾಗುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಉಪಯೋಗಿಸುವ ಸ್ವಾಮಿ. ನಿನ್ನ ನಾಮದ ಮಹಿಮೆಯ ಪ್ರಭಾವವು ಅವರಿಂದ ಪ್ರಚಾರಪಡಿಸಲಿಕ್ಕಾಗುತ್ತೆ ಕಾರ್ಯ ಮಾಡು. ಸಹೋದರಿ ಹಿರಿಯರಂತ ಇಲ್ಲಿ ನಮ್ಮವರನ್ನ ಆಶ್ರಯಿಸು ಸ್ವಾಮಿ. ಅವರಿಗೆ ಬೇಕಾದ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಅವ್ರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಸೊಸೆ ಮತ್ತು ಮಕ್ಕಳನ್ನ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸಪ್ಪ. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನಗಳನ್ನೇ ನೆಲೆಸು. ಅವ್ರ ಶರೀರಕ್ಕೆ ಹೊಸ ಬಲವನ್ನು ಕೊಡು. ದಿನನಿತ್ಯವೂ ನಿನ್ನ ಮಹಿಮೆಯುಳ್ಳ ಪ್ರಭಾವವನ್ನು ಪ್ರಚುರಪಡಿಸಲೇಬೇಕಾದಂತ ಚೈತನ್ಯವನ್ನ ಅನುಭವಿಸು. ನಿನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಹಿರಿಯಂತ ಸುಜಯಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರಿಗಿರ್ತಕ್ಕಂಥ ಎಲ್ಲ ನೋವು ದುಃಖಗಳನ್ನ ನೀನು ಬಂದಂತ ದೇವರಾಗಿ, ಮಗನಾದಂತ ಅಮಿತ್ರಾಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕರ್ತನೆಯ ಮಗನನ್ನ ಮುಟ್ಟು ಗುಣಪಡಿಸು, ವಾಸ ಮಾಡು. ಯಾವುದೇ ತೊಂದರೆ ಇಲ್ಲದೆ ಆರೋಗ್ಯವಂತನಾಗಿ ಬಿಡುಗಡೆ ಹೊಂದಿ ಮನೆಗೆ ಬಂದು ತಾಯಿ ಹಾಗೂ ಸಂಬಂಧಿಕರೊಟ್ಟಿಗೆ ಸಭೆಯೊಂದಿಗೆ ನೀನು ಕೊಟ್ಟಿರುವಂತಹ ಆಶೀರ್ವಾದಗಳನ್ನ ಹಂಚಿಕೊಂಡು ಅದಕ್ಕೆ ಮಾಡಿದ ಉಪಕಾರಗಳನ್ನ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಅದರ ಕೃತಜ್ಞತೆಯೊಡನೆ ನಿನ್ನನ್ನು ಆರಾಧಿಸುವಂತ ಕೃಪೆಯನ್ನ ದಯಪಾಲಿಸಿಕೊಡು ಸ್ವಾಮಿ. ಎಲ್ಲ ಕೇಳಿನಿಂದ ಮಗನನ್ನ ತಪ್ಪಿಸು, ಆತನಿಗೆ ಸಂಪೂರ್ಣವಾದ ರಕ್ಷಣೆಯನ್ನು ಅನುಭವಿಸು ಸ್ವಾಮಿ. ಕರ್ತನೆ, ಈ ಭೂಮಿ ಮೇಲೆ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಪ್ರೀತಿಸಿ ಎಂತ ಕಷ್ಟ ಸಂಕಟಗಳಿದ್ದರೂ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಕಾಪಾಡುವಂತ ಶಕ್ತಿ ನಿನಗೆ ಮಾತ್ರ ಇದೆ ಸ್ವಾಮಿ. ಅದಕ್ಕಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ ಸ್ವಾಮಿ. ಆ ಮಗನಿಗೆ ಬಿಡುಗಡೆ ಕೊಡು ಸ್ವಾಮಿ.
ವಿಶೇಷವಾಗಿ ಸ್ವಾಮಿ ಹಿರಿಯಂತ ಲೋಕೇಶ್ವರನ್ ಅವರ ಶ್ರೀಮತಿಯನ್ನು ಮುಟ್ಟಿದೆ. ಇದಕ್ಕಾಗಿ ಸ್ತೋತ್ರ. ಅವರ ಜೊತೆಯಲ್ಲಿದ್ದಿ ಅವರನ್ನ ಬಲಪಡಿಸಿದೆ, ಆಧರಿಸಿದಿ. ಸೈತಾನ್ ತನ್ನಂತ ಈ ಸಂಕಟದಿಂದ ಅವನ್ನ ಬಿಡುಗಡೆ ಮಾಡಿದಿ, ಅವರಿಗೆ ಕೃಪೆ ಕೊಟ್ಟಿದೆ. ಇದಕ್ಕಾಗಿ ಸ್ತೋತ್ರವನ್ನು ಚೈತನ್ಯ ಪಡಿಸಪ್ಪ, ಬಲಪಡಿಸಪ್ಪ, ಆಶೀರ್ವದಿಸಪ್ಪ. ದಿನನಿತ್ಯವೂ ಸ್ವಾಮಿ ನೂತನ ಬಲವನ್ನ ಹೊಂದಿದವರಾಗಿ, ಪರಿಪೂರ್ಣವಾದ ಆರೋಗ್ಯವನ್ನು ಪಡೆದವರಾಗಿ, ಮತ್ತೆ ಎಂದಿನಂತೆ ಎದ್ದು ನಿನ್ನನ್ನು ಸೇವಿಸುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ, ನಿನ್ನ ಸೇವೆ ಮಾಡುವಂತೆ ಚೈತನ್ಯ ಪಡಿಸು, ಬಲಪಡಿಸು, ಆರೋಗ್ಯದಿಂದ ತುಂಬಿಸು. ಪಡೆದ ಕುಟುಂಬ ಮಕ್ಕಳನ್ನ ಆಶೀರ್ವಿಸಿ, ಅಭಿವೃದ್ಧಿಪಡಿಸಿ, ನಿನ್ನ ಘನವುಳ್ಳ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೆಯವರಿಗೂ ಪ್ರಾರ್ಥನೆ ಸ್ವಾಮಿ, ಮಗಳನ್ನು ಆಶೀರ್ವದಿಸು. ಕುಟುಂಬದ ಪ್ರಾರ್ಥನೆಗಾಗಿ ಸ್ತೋತ್ರಪ್ಪ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಯಜಮಾನರನ್ನ, ಅವ್ರ ತಾಯಿಯವ್ರನ್ನ ಆಶೀರ್ವಿಸು, ಆರೋಗ್ಯದಿಂದ ತುಂಬಿಸು ಸ್ವಾಮಿ. ನಿನ್ನ ಮಹಿಮೆಯುಳ್ಳ ಪ್ರಭಾವದೊಡನೆ ಅವರ ಜೀವಿತವನ್ನ ದಿನನಿತ್ಯವೂ ಸುಂದರವನ್ನಾಗಿ ಮಾಡು. ನಿನ್ನ ಅದ್ಭುತವಾದ ಸೇವೆಯಲ್ಲಿ ಅವ್ರನ್ನು ಉಪಯೋಗಿಸ್ಕೊ. ನಿನ್ನ ನಾಮದ ಭಯಭಕ್ತಿಯಲ್ಲಿ ಅವರಿಗೆ ಸದಾ ಕಾಲ ಆನಂದಿಸುವ ಹಾಗೆ, ಉಲ್ಲಾಸಿಸುವ ಹಾಗೆ, ನಿನ್ನ ರಾಜ್ಯಕ್ಕಾಗಿ ಹಂಬಲಿಸಿ, ನಿನ್ನ ಬರುಣಕ್ಕಾಗಿ ದುಡಿಯುವ ಹಾಗೆ ಕಾರ್ಯ ಮಾಡಪ್ಪ. ಅಲ್ಲಿರುವಂತಹ ಪ್ರತಿಯೊಂದು ಸ್ಥಳದಲ್ಲಿಯೂ ನಿನ್ನ ಪ್ರಸನ್ನತೆ ಇರಲಿ, ನಿನ್ನ ಪರಾಂಬರಿಕೆ ಇರಲಿ, ನಿನ್ನ ಮಹಿಮೆಯ ಪ್ರಭಾವವು ತುಂಬಿರಲಿ ಕರ್ತನೆ. ಸ್ವಾಮಿ ಬೆಳಗಿನ ಜಾವದಲ್ಲಿ ಸಹೋದರಿ ರಾಜೇಶ್ವರಿ ಅವ್ರಿಗೂ ಸಹ ಪ್ರಾರ್ಥನೆ. ಅವರನ್ನ, ಯಜಮಾನರನ್ನ, ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಅಸ್ತುಪಿಸ್ತೀನಿ ಸ್ವಾಮಿ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರಿಸು, ಆರೋಗ್ಯದಿಂದ ತಿಳಿಸು. ನಿನ್ನ ಮಹಿಮೆಯುಳ್ಳ ಪ್ರಭಾವದೊಡನೆ ಅವರ ಜೀವಿತವನ್ನು ರೂಪಿಸು. ನಿನ್ನ ಸೇವೆ ಉಪಯೋಗಿಸು, ಮಹಿಮೆ ಮಾಡು ಸ್ವಾಮಿ. ಎಲ್ಲ ಕೊರತೆಗಳನ್ನು ನೀಗಿಸು. ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಅವರ ಅವಶ್ಯಕತೆಯನ್ನು ಪೂರೈಸು ಸ್ವಾಮಿ. ನಿನ್ನ ಸೇವೆಯಲ್ಲಿ ಸದಾಕಾಲ ಅವ್ರನ್ನ ಅಭಿವೃದ್ಧಿಪಡಿಸ್ತಾ ಬರಬೇಕು ಎಂದು ಬೇಡ್ತೀನಿ ಸ್ವಾಮಿ. ಹಿರಿಯರಾದಂತ ಪ್ರೇಮ ಸಾರದಾಗಿ ಸ್ತೋತ್ರಪ್ಪ. ಅವನ್ನ ಬಲಪಡಿಸಿದಿ, ಆಧರಿಸಿದಿ, ಪರಾಮರಿಸಿದಿ. ನಿನ್ನ ಸೇವೆಯಲ್ಲಿ ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ನಡೆಸಿದಿ. ಅನೇಕರಿಗೆ ಅವರ ಸಾಕ್ಷಿಯ ಮಗನಾಗಿ ಕುಟುಂಬದಲ್ಲಿ ಅನೇಕರನ್ನ ಸತ್ಯಕ್ಕೆ ನಡೆಸುವಂತೆ ಅನುದಿನ ಅವ್ರನ್ನ ಉಪಯೋಗಿಸ್ತಾ ಇದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ಹೆಚ್ಚಿನ ರೀತಿಯಲ್ಲಿ ಆಶ್ವಾಸು, ಬಲಪಡಿಸು, ಆರೋಗ್ಯದಿಂದ ತುಂಬಿಸು, ಚೈತನ್ಯ ಪಡಿಸು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಗಳನ್ನ, ಆರೋಗ್ಯವನ್ನು ತುಂಬಿ ನಿನ್ನ ಸೇವೆಯಲ್ಲಿ ಅಭಿವೃದ್ಧಿಪಡಿಸಿ, ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸು ಸ್ವಾಮಿ. ಸಹೋದರ ಜಾನ್ ದೇವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಮುಟ್ಟಿಕೊಂಡು ಪಡಿಸು, ಆರೋಗ್ಯದಿಂದ ತುಂಬಿಸಿ, ಅವರ ಕೆಲಸಗಳನ್ನ ಆಶ್ವಸಿಸಿ, ಸಫಲಪಡಿಸಿ, ಅವರ ಅವಶ್ಯಕತೆ ಪೂರೈಸಿ, ಅವರ ಸಮಾಧಾನದಿಂದ ನಿನ್ನ ಸೇವೆಗೆ ಹಿಂತಿರುಗುವಂತೆ ಕಾರ್ಯ ಮಾಡಪ್ಪ. ಎಲ್ಲ ಕೊರತೆಗಳಿಗೆ ಕೇಳಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ವಿಶೇಷವಾಗಿ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನ ನಿನ್ನಷ್ಟಪಡಿಸ್ತೇನೆ ಸ್ವಾಮಿ. ಎಲ್ಲರೂ ನನ್ನ ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ನಾವು ಈ ಭೂಮಿ ಮೇಲೆ ಸೂರ್ಯ ಚಂದ್ರರ ಹಾಗೆ ನಿನಗೆ ಸಾಕ್ಷಿಯ ಗುರುತುಗಳಾಗಿ ಜೀವಿಸುವಂತೆ, ಸಾಕ್ಷಿ ಕೊಡುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿದಿನವೂ ನಿನ್ನ ನಾಮದ ಘನತೆಗಾಗಿ ನಮ್ಮ ತನು ಮನಗಳು ಸದಾಕಾಲವು ಹಂಬಲಿಸುವಂತೆ ಸ್ವಾಮಿ, ನಿನ್ನ ಆತ್ಮನ ಬಲದಿಂದ ಪರಲೋಕದ ಆಲೋಚನೆಗಳನ್ನ ನಾವು ಧರಿಸಿಕೊಳ್ಳುವಂತೆ, ದರ್ಶನದಿಂದ ಈ ಭೂಮಿ ಮೇಲೆ ದಿನನಿತ್ಯವೂ ಬದುಕುವಂತೆ ಕಾರ್ಯ ಮಾಡು ಸ್ವಾಮಿ. ನೀನು ನಮ್ಮನ್ನ ಚೈತನ್ಯ ಪಡಿಸು, ನಮ್ಮನ್ನ ಬಲಪಡಿಸು, ನಮ್ಮನ್ನು ಉಪಯೋಗಿಸು. ನಮ್ಮಂತೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರನ್ನ ಅಷ್ಟಪಡಿಸ್ತೇನೆ ಸ್ವಾಮಿ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಿರ್ತಕ್ಕಂಥ ಗುಣಪಡಿಸು. ಬಡವರನ್ನ, ಅನಾಥರನ್ನ, ವಿಧಿಯರನ್ನ ಪರಾಮರಿಸು, ಅವರ ಅವಶ್ಯಕತೆಯನ್ನು ಪೂರೈಸು ಸ್ವಾಮಿ. ಅನಾಥರ ದೇವರು ನೀನು ಸ್ವಾಮಿ. ಅನಾಥಾಶ್ರಮಗಳನ್ನ ಆಶ್ರಯಿಸು. ಅಲ್ಲಿ ನಡೆಸ್ತಕ್ಕಂಥ ಜನರನ್ನ ಆಶ್ರಯಿಸು ಸ್ವಾಮಿ. ಎಲ್ಲೇ ಇರಲಿ ಸ್ವಾಮಿ, ಅವರ ಕೈಗಳನ್ನ ತುಂಬಿಸು, ಅವರ ಹೃದಯವನ್ನ ತುಂಬಿಸು. ಅವರು ಮನಸಾರೆ ಸೇವೆ ಮಾಡುವಾಗ ಪ್ರತಿಯೊಂದು ಬಡ ಜೀವಿಯು ಸ್ವಾಮಿ ನಿನ್ನನ್ನ ನೋಡಲಿ, ನಿನ್ನನ್ನ ಗ್ರಹಿಸಿಕೊಳ್ಳಲಿ, ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿ, ನಿನ್ನ ಸಾನ್ನಿಧ್ಯಕ್ಕೆ ಬರಲಿ, ನಿನ್ನನ್ನು ಕೊಂಡಾಡಲಿ, ನಿನ್ನ ರಾಜ್ಯಕ್ಕೆ ಸಿದ್ಧವಾಗಲಿ ಸ್ವಾಮಿ. ಸ್ತೋತ್ರ ರಾಜ. ನಿನ್ನ ಸೇವೆಯ ಭಾರವನ್ನ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ನಿನ್ನ ಸೇವೆಯಲ್ಲಿ ನಿರತರಾಗುವಂತೆ ಕಾರ್ಯ ಮಾಡು. ಸಭೆಯನ್ನ, ಸಭಾ ನಾಯಕರುಗಳನ್ನ, ಅಧಿಕಾರಿಗಳನ್ನ, ಸೇವಕರುಗಳನ್ನ, ಪ್ರತಿಯೊಬ್ಬ ಸದಸ್ಯರನ್ನ, ಪ್ರತಿಯೊಬ್ಬ ವಿಶ್ವಾಸಿಗಳನ್ನ ಅಷ್ಟಕೊಪ್ತೇನೆ ಸ್ವಾಮಿ. ನನ್ನ ಆತ್ಮನು ದಿನನಿತ್ಯವೂ ನಿನ್ನ ಮಹಿಮೆಯ ಪ್ರಭಾವದೊಡನೆ ನಮ್ಮನ್ನ ತುಂಬಿಸಿ, ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕಾಗಿ ಉಪಯೋಗಿಸಿಕೊಳ್ಳಲಿ ಸ್ವಾಮಿ. ನನ್ನನ್ನು, ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ಅಷ್ಟಕೊಪ್ತೇನೆ ಸ್ವಾಮಿ. ನಮ್ಮನ್ನು ಆಧರಿಸು, ಪರಾಮರಿಸು, ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ನಿನ್ನ ಸೇವೆಯಲ್ಲಿ ನಡೆಸು. ಬೇಕಾದದ್ದೆಲ್ಲವನ್ನು ಒದಗಿಸಿಕೊಡು. ಎಲ್ಲ ಕೇಡಿನಿಂದ ನಮ್ಮನ್ನ ತಪ್ಪಿಸು. ಸೈತಾನ ಕಾರಣ ಲಯಪಡಿಸು. ಯೇಸು ಕ್ರಿಸ್ತನ ನಾಮಕ್ಕೆ ಜಯವನ್ನು ಉಂಟು ಮಾಡುವಂತೆ ಜಯದ ಜೀವಿತವನ್ನ ನಮಗೆ ದಯಪಾಲಿಸಿಕೊಡು. ನಿರಂತರವೂ ನಮ್ಮೊಂದಿಗೆ ಸ್ವಾಮಿ. ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸು. ನಿನ್ನ ಬರುಣವನ್ನು ಸಿದ್ಧಪಡಿಸು. ನಿನ್ನ ರಾಜ್ಯದಲ್ಲಿ ನಮ್ಮೆಲ್ಲರನ್ನ ಸೇರಿಸು. ಎಲ್ಲಾ ಘನ, ಮಾನ, ಸ್ತುತಿ, ಸ್ತೋತ್ರ ನಿಮ್ಮೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ
ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುತ್ತಾ ನಿನ್ನ ಬರೋಣಕ್ಕಾಗಿ ತವಕ ಪಡುತ್ತಿರುವ ಪ್ರತಿಯೊಬ್ಬ ದೇವರ ಮಗನ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ